ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಮುಸುಕಿನ ಜೋಳದ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಸಂವಾದ ಪ್ರಸಾರ ಆಗ್ತಾ ಇದೆ. ಭಾಗವಹಿಸ್ತಾ ಇದ್ದಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್.ಎಂ. ಮನು ಅವರು. ಸಂವಾದವನ್ನು ನಡೆಸಿಕೊಡ್ತಾರೆ ಎನ್ ಕೇಶವಮೂರ್ತಿ. ಕೃಷಿ ದೀವಿಗೆ. ಡಾಕ್ಟರ್ ಮಹದೇವ್ ಅವರೇ ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿಗಳೇ. ಡಾಕ್ಟರ್ ಮನು ಅವರೇ ತಮಗೂ ನಮಸ್ಕಾರ. ನಮಸ್ತೆ ಸರ್. ತಾವಿಬ್ಬರು ಇವತ್ತು ಮುಸ್ಕಿನ ಜೋಳದ ಬೇಸಾಯ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಡಾಕ್ಟರ್ ಮಹದೇವ್ ಅವರೇ ತಾವೇ ವಿಚಾರವನ್ನು ಆರಂಭ ಮಾಡಿ. ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯವು ಇಡೀ ದೇಶದಲ್ಲೇ ಮುಸ್ಕಿನ ಜೋಳವನ್ನು ಅತಿ ಹೆಚ್ಚು ಬೆಳೀತಾ ಇರುವಂಥ ಒಂದು ರಾಜ್ಯವಾಗಿದೆ. ಇತ್ತೀಚೆಗಷ್ಟೇ ಮಧ್ಯಪ್ರದೇಶ ನಮ್ಮ ರಾಜ್ಯವನ್ನು ಮುಂದಿಟ್ಟು ಈಗ ಅದು ನಂಬರ್ 1ನೇ ಸ್ಥಾನದಲ್ಲಿದೆ. ಕರ್ನಾಟಕ ಈಗ 2ನೇ ಸ್ಥಾನದಲ್ಲಿ ಬಂದಿದೆ. ಸುಮಾರು 19 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ಕರ್ನಾಟಕದಲ್ಲಿ ಮುಸ್ಕಿನ ಜೋಳವನ್ನು ಬೆಳೀತಿದ್ದಾರೆ. ಆ ವಿಚಾರದಲ್ಲಿ ಬಂದಾಗ ಮುಸ್ಕಿನ ಜೋಳವನ್ನು ನಾವು ಬಹುಪಯೋಗಿಯಾಗಿ ಇವತ್ತು ಒಂದು ರೀತಿಯಲ್ಲಿ ಕಲ್ಪವೃಕ್ಷವೇ ಅಂತ ಹೇಳ್ಬೋದು. ಪ್ರತಿ ಭಾಗವನ್ನು ಇವತ್ತು ನಾವು ಉಪಯೋಗಿಸುವಂಥ ಒಂದು ತಾಂತ್ರಿಕತೆಗಳನ್ನು ಇವತ್ತು ಅಭಿವೃದ್ಧಿಪಡಿಸಿ ಅವುಗಳನ್ನು ಪ್ರಚಾರಪಡಿಸ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ಇವತ್ತು ಬೇಡಿಕೆ ಆಧಾರಿತ ಹೈಬ್ರಿಡ್ಗಳನ್ನು ಅಭಿವೃದ್ಧಿಪಡಿಸೋದು ಕೂಡ ನಮ್ಮಲ್ಲಿ ಒಂದು ಉದ್ದೇಶವಾಗಿದೆ. ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಮೊದಲನೇದಾಗಿ ನಾವು ಈ ಒಂದು ಮೇವಿನ ಕುಕ್ಕಟ ಅಥವಾ ಕೋಳಿ ಆಹಾರವಾಗಿ ಇದು ಹೆಚ್ಚು ಪ್ರಚಲಿತವಾಯಿತು. ಪಶು ಆಹಾರವಾಗಿ ಕೋಳಿ ಆಹಾರವಾಗಿ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದರ ಉತ್ಪನ್ನಗಳು ಇನ್ನೂ ಹಲವಾರು ಉಪಯೋಗಗಳಿಗೆ ಅದು ನಾಂದಿಯಾಗಿದೆ. ಅದರಲ್ಲಿ ಅತಿ ಪ್ರಮುಖವಾಗಿ ಇವತ್ತು ನಾವು ಈಗ ಬಯೋ ಎಥನಾಲ್ ಅಂತ ಏನು ಹೇಳ್ತಿದ್ವಿ, ಆ ಎಥನಾಲ್ ಉತ್ಪಾದನೆಯಲ್ಲಿ ಕೂಡ ನಾವು ಇವತ್ತು ಮುಸ್ಕಿನ ಜೋಳವನ್ನು ಅತಿ ಪ್ರಮುಖವಾಗಿ ಉಪಯೋಗಿಸುವಂಥ ಒಂದು ಅವಕಾಶ ಒದಗಿ ಬಂದಿದೆ. ಈ ದೃಷ್ಟಿನಲ್ಲಿ ಇನ್ನು ಮುಂದಿನ 10-15 ವರ್ಷಗಳು ಎಷ್ಟೇ ಮುಸ್ಕಿನ ಜೋಳ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಬೆಳೆದರೂ ಅದೆಲ್ಲ ಉಪಯೋಗಿಸ್ಕೊಳ್ಳುವಂಥ ಒಂದು ಅವಕಾಶ ಈಗ ಹುಟ್ಟು ಬಂದಿರೋದು ರೈತರಿಗೂ ಕೂಡ ಇದೊಂದು ಹರ್ಷದಾಯಕವಾಗಿದೆ. ಯಾಕಪ್ಪ ಅಂದರೆ ಇವತ್ತು ನಾವು ಈ ಒಂದು ಹಲವಾರು ಕಾರಣಗಳಿಂದ ಇರಾನ್ ಯುದ್ಧದ ಇದರಲ್ಲಿ ನಾವು ಹೆಚ್ಚಿನ ತೈಲ ಸಂಪತ್ತು ನಮ್ಮಲ್ಲಿ ಇಲ್ಲದೇ ಇರೋದ್ರಿಂದ ನಾವು ಆಯಾತ ಮಾಡ್ಕೊಳ್ತಾ ಇದ್ವಿ ಯಾವಾಗಲೂ. ಈ ಆಯಾತ ಮಾಡ್ಕೊಳ್ಳೋದನ್ನು ತಪ್ಪಿಸೋಕ್ಕೋಸ್ಕರ ಈಗ ಭಾರತ ಸರ್ಕಾರ ಅದಕ್ಕೆ ಒಂದು ಹೊಸ ಯೋಜನೆಯನ್ನೇ ಸೃಷ್ಟಿಸಿ ನಾವು ಇನ್ನು ಮುಂದೆ ಉಪಯೋಗಿಸ್ತಾ ಇರೋದು ಏನು ಪೆಟ್ರೋಲ್ ಮತ್ತು ಡೀಸೆಲ್ ಜೊತೆ ಈ ಒಂದು ಮುಸ್ಕಿನ ಜೋಳ ಅಥವಾ ಇತರೆ ಕಾಳುಗಳಿಂದ ಅಥವಾ ಧಾನ್ಯಗಳಿಂದ ಆಧಾರಿತ ಬಂದಂಥ ಬಯೋ ಎಥನಾಲನ್ನು ನಾವು ಇವತ್ತು ಈ ಪೆಟ್ರೋಲ್ ಮತ್ತು ಡೀಸೆಲ್ ಜೊತೆ ಮಿಶ್ರಣ ಮಾಡಿ ಇವತ್ತಿನ ಪರಿಸ್ಥಿತಿಯಲ್ಲಿ ಸುಮಾರು 18% ಅಷ್ಟು ಇವತ್ತು ನಾವು ಉಪಯೋಗಿಸ್ತಾ ಇದ್ದೀವಿ. ಮುಂದಿನ ಟಾರ್ಗೆಟು 2030ಕ್ಕೆ ನಾವು 30% ನಾವು ಅಚೀವ್ ಮಾಡಬೇಕು, ಸಾಧಿಸಬೇಕು. 30% ಅಂದರೆ 70% ಪೆಟ್ರೋಲ್ ಡೀಸೆಲ್ಗೆ 30% ಎಥನಾಲ್ ಉಪಯೋಗಿಸಿದಾಗ ಅಷ್ಟು ಆಯಾತ ಮಾಡ್ಕೊಳ್ಳೋದನ್ನು ನಾವು ತಡಿಬೋದು, ನಮ್ಮ ಒಂದು ಸಂಪನ್ಮೂಲಗಳನ್ನು ವೃದ್ಧಿಸ್ಕೊಳ್ಬೋದು. ಇದಕ್ಕಾಗಿ ಇವತ್ತು ಮುಸ್ಕಿನ ಜೋಳದ ಉಪಯೋಗ ಹಲವಾರು ವೈವಿಧ್ಯತೆಯನ್ನು ಕಾಣ್ತಾ ಇದೆ. ಅದರಲ್ಲಿ ಎರಡನೇದಾಗಿ ಹೇಳ್ಬೋದಂದರೆ ನಾವು ಆಹಾರವಾಗಿ ಸುಮಾರು ವಿಧದಲ್ಲಿ ನಾವು ಅದನ್ನು ಉಪಯೋಗಿಸ್ತಾ ಇದ್ದೀವಿ. ಮತ್ತು ಬೇಕರಿ ಪದಾರ್ಥಗಳಲ್ಲಿಯೂ ಕೂಡ ಇವತ್ತು ಮುಸ್ಕಿನ ಜೋಳವನ್ನು ಅಧಿಕವಾಗಿ ಉಪಯೋಗಿಸುವಂಥ ಅವಕಾಶ ಬಂದಿದೆ. ಫಾರ್ಮಾಸ್ಯೂಟಿಕಲಲ್ಲಿ ಉಪಯೋಗಿಸ್ತಾ ಇದ್ದೀವಿ, ಬಣ್ಣ ತಯಾರಿಕೆಯಲ್ಲಿ ಉಪಯೋಗಿಸ್ತಾ ಇದ್ದೀವಿ, ಬಟ್ಟೆ ತಯಾರಿಕೆ ಎಲ್ಲದರಲ್ಲೂ ಕೂಡ ಇವತ್ತು ಮುಸ್ಕಿನ ಜೋಳದ ಉಪಯೋಗ ಹಲವಾರು. ಅತಿ ಹೆಚ್ಚಾಗಿ ನಾವು ಸುಮಾರು 3,000 ಉತ್ಪನ್ನಗಳನ್ನು ನಾವು ಅದರಲ್ಲಿ ತಯಾರಿಸಿ ನಾವು ಇವತ್ತು ಜನಸಾಮಾನ್ಯರಿಗೆ ಕೊಡ್ತಾ ಇದ್ದಾರೆ. ರೈತರಿಗೆ ಇದೊಂದು ಅವಕಾಶ ಹುಟ್ಟಿರೋದ್ರಿಂದ ನಾವು ಈಗ ಈ ಮುಸ್ಕಿನ ಜೋಳದ ಬೆಳೆಗೆ ಎಲ್ಲಿ ನಾವು ಉತ್ಪಾದನೆಯನ್ನು ಹೆಚ್ಚಿಸ್ಬೋದು, ಅದಕ್ಕೆ ಏನು ತಾಂತ್ರಿಕತೆಗಳಿದ್ದಾವೆ ಆ ತಾಂತ್ರಿಕಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಮುಖ್ಯವಾಗಿ ರೈತರಿಗೆ ಬೇಕಾಗಿರುವಂಥದ್ದು ಉತ್ತಮವಾದ ಹೈಬ್ರಿಡ್ಗಳು. ಈಗ ಹೈಬ್ರಿಡ್ಗಳು ಅಂದಾಗೆ ನಾವು ಹೆಚ್ಚಿನ ಭಾಗ ತಳಿಗಳು ಅಥವಾ ಹೈಬ್ರಿಡ್ಗಳು ಈ ಮುಸ್ಕಿನ ಜೋಳದಲ್ಲಿ ಹಿಂದೆ ನಾವು ಅದನ್ನು ತಳಿಗಳನ್ನಾಗಿ ಬೆಳೀತಾ ಇದ್ವಿ. ಆದರೆ ಇವತ್ತು ಏಕಸಂಕಣದ ಹೈಬ್ರಿಡ್ಗಳನ್ನು ನಾವು ಇವತ್ತು ಹೆಚ್ಚು ಪ್ರಚಲಿತವಾಗಿ ಸುಮಾರು 99 ಭಾಗ ನಮ್ಮ ರಾಜ್ಯದಲ್ಲಿ ಹೈಬ್ರಿಡ್ಗಳೇ ಬೆಳೀತಾ ಇರುವಂಥದ್ದು. ಈ ಹೈಬ್ರಿಡ್ಗಳಲ್ಲಿ ಏನೇನು ವಿಶೇಷ ಗುಣಗಳಿದೆ ಆ ಗುಣಗಳಿಗೆ ತಕ್ಕಂತೆ ನಾವು ತಳಿ ಅಭಿವೃದ್ಧಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮೊದಲನೇದಾಗಿ ನಾವು ಕಾಳಿಗಾಗಿ ಬೇಕಾದಾಗ
ಕಾಳಿನಲ್ಲಿ 2 ರೀತಿಯ ಒಂದು ಅವಕಾಶಗಳು ಬರ್ತದೆ. ಈ ಬಿಳಿ ಕಾಳಿನ ಉತ್ಪನ್ನನ ಜಾಸ್ತಿ ಈ ಉತ್ತರ ಭಾರತದಲ್ಲಿ ಉಪಯೋಗಿಸ್ತಾರೆ. ಅದೇ ರೀತಿ ಸ್ಟಾರ್ಚ್ ತಯಾರಿಕೆಯಲ್ಲೂ ಉಪಯೋಗಿಸ್ಕೊಳ್ತಾರೆ. ಆದರೆ ಕೆಂಪು ಕಾಳಿನ ಅಥವಾ ಆರೆಂಜ್ ಸೀಡ್ಸ್ ಅಂತ ಏನಿದೆ ಆ ಒಂದು ಬಣ್ಣದ ಹೆಚ್ಚಿನ ಭಾಗ ಈ ಕುಕ್ಕಟೋದ್ಯಮಕ್ಕೆ ಹೋಗುತ್ತೆ. ಆ ಕುಕ್ಕಟೋದ್ಯಮದಲ್ಲಿ ಅದರ ಯಾಕೆ ಅವಶ್ಯಕತೆ ಜಾಸ್ತಿ ಮಾಡ್ತಾರೆ ಅಂದರೆ, ಸಾಮಾನ್ಯವಾಗಿ ಕುಕ್ಕಟದ ನಮ್ಮ ಭಂಡಾರದ ಒಂದು ಬಣ್ಣ ಈ ಒಂದು ಆರೆಂಜ್ ಕಲರ್ ಇದ್ದರೆ ಅದು ಉತ್ತಮವಾದ ಬೇಡಿಕೆ ಬರ್ತದೆ, ಅಥವಾ ಅದರಲ್ಲಿ ಪೌಷ್ಟಿಕತೆಯೂ ಕೂಡ ವೃದ್ಧಿ ಆಗುತ್ತೆ ಅನ್ನೋದು ದೃಷ್ಟಿಯಿಂದ ಇದು ಕಾಳಿಗಾಗಿ ಬಂದಾಗ 2 ರೀತಿಯ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇನ್ನು 2ನೇ ಹಂತದಲ್ಲಿ ಬಂದಾಗ ಹಲವಾರು ವೈಶಿಷ್ಟ್ಯತೆಯ ಉಪಯೋಗಗಳು ಇದನ್ನು ನಾವು ಕಾಣ್ತೇವೆ. ಈಗ ಬೇಬಿ ಕಾರ್ನ್ ಆಗಿರ್ಬೋದು, ಸ್ವೀಟ್ ಕಾರ್ನ್ ಆಗಿರ್ಬೋದು, ಪಾಪ್ಕಾರ್ನ್ ಆಗಿರ್ಬೋದು. ಅದೇ ರೀತಿ ಇವತ್ತು ಹಲವಾರು ಗ್ರೀನ್ ಕಾರ್ನ್ ಅಥವಾ ಸುಟ್ಟು ತಿನ್ನುವಂಥದ್ದು ಇದನ್ನು ಕೂಡ ಅವಕಾಶಗಳನ್ನು ನಾವು ಸೃಷ್ಟಿಯಾಗಿದ್ದಾವೆ ಈಗಲೇ. ಇವನ್ ಹೆಚ್ಚಿನ ಮದುವೆ ಸಮಾರಂಭಗಳು ಎಲ್ಲಿ ನೋಡಿದ್ರು ಕೂಡ ಇವತ್ತು ಮುಸ್ಕಿನ ಜೋಳ ಉಪಯೋಗಿಸ್ತಾ ಇರೋ ಪದಾರ್ಥನೇ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಸೊ ಹೀಗಾಗಿ ಬೇಡಿಕೆ ಜಾಸ್ತಿ ಆಗಿದೆ. ಅದಕ್ಕೆ ತಕ್ಕಂತೆ ನಾವು ಉತ್ಪಾದನೆಯನ್ನು ಜಾಸ್ತಿ ಮಾಡೋದಕ್ಕೆ 2 ಅವಕಾಶಗಳು ನಮ್ಮಲ್ಲಿ. ಹೆಚ್ಚಿನ ಭಾಗ ಮಳೆಯಾಶ್ರಿತ ಪ್ರದೇಶವಾಗಿದೆ. ಮಳೆಯಾಶ್ರಿತಕ್ಕೆ ಸೂಕ್ತವಾದಂಥ ಹೈಬ್ರಿಡ್ಗಳನ್ನು ನಾವು ಅಭಿವೃದ್ಧಿಪಡಿಸಬೇಕಾಗಿದೆ. ಅದರ ಜೊತೆಗೆ ಈಗ ನೀರಾವರಿ ಪ್ರದೇಶ ಮತ್ತು ಉತ್ತಮವಾದ ಒಂದು ಮಳೆ ಬೀಳುವ ಪ್ರದೇಶದಲ್ಲಿ ಈಗ ನೇರವಾಗಿ ಬೆಳೀತಾ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ಒಣ ಪ್ರದೇಶದಲ್ಲಿ ಕೂಡ ಈಗ ಮಳೆ ಆಶ್ರಿತದಲ್ಲಿ ಮುಂಗಾರಿನಲ್ಲಿ ಬೆಳೀತಾ ಇದ್ದಾರೆ. ಅದೇ ರೀತಿ ಒಂದು ಮಧ್ಯಮ ವಲಯ ಏನಿದೆ, ಹಾಸನ, ಶಿವಮೊಗ್ಗ, ಧಾರವಾಡ, ಬೆಳಗಾವಿ, ಈ ಒಂದು ಮಳೆ 800ರಿಂದ 1200, 1300 ಮಿಲಿಮೀಟರ್ ಅಷ್ಟು ಮಳೆ ಆಗುವಂಥ ಪ್ರದೇಶವೆಲ್ಲವೂ ಸೂಕ್ತವಾಗಿದೆ. ಇಡೀ ಯಾವ ತಳಿ ಬಳಸಬಹುದು ಹೇಳಿ ಡಾಕ್ಟರ್ ಮಾದೇವ್ ಅವರ? ಹವಾಗುಣಗಳನ್ನು ನೋಡಿಕೊಂಡು ನಾವು ಅದಕ್ಕೆ ತಕ್ಕಂತೆ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ವಿ. ಈಗಾಗಲೇ ಹೇಳಿದೆ, ಮಳೆ ಆಶ್ರಿತಕ್ಕೆ ಸೂಕ್ತವಾದ ಹೈಬ್ರಿಡ್ಗಳು, ನೀರಾವರಿ ಪ್ರದೇಶಕ್ಕೆ ಸೂಕ್ತವಾದ ಹೈಬ್ರಿಡ್ಗಳು. ಅದರ ಜೊತೆಗೆ ಈ ಮಳೆ ಆಶ್ರಿತದಲ್ಲೇ ಅವಧಿ ಆಧಾರಿತ ಈಗ ರೈತರಿಗೆ 110ರಿಂದ 115 ದಿವಸದಲ್ಲಿ ಬರುವಂಥ ಹೈಬ್ರಿಡ್ಗಳು ಬೇಕಾಗ್ತದೆ. ಇನ್ನು ಹೆಚ್ಚು ಸ್ವಲ್ಪ ಮಳೆ ಬೀಳುವಂಥ ಪ್ರದೇಶದಲ್ಲಿ 125ರಿಂದ 130 ದಿವಸಗಳ ತನಕ ದೀರ್ಘಾವಧಿಯ ಹೈಬ್ರಿಡ್ಗಳನ್ನು ಉಪಯೋಗಿಸುವಂಥದ್ದಿದೆ. ನಮ್ಮಲ್ಲಿ 2 ಥರದ ಹೈಬ್ರಿಡ್ಗಳನ್ನು ನಾವು ಅಭಿವೃದ್ಧಿಪಡಿಸಿದ್ವಿ. ಉದಾಹರಣೆಗೆ ಮೊದಲನೇದಾಗಿ ನಾವು ಕಡಿಮೆ ಅವಧಿ ಮಳೆಯಾಶ್ರಿತಕ್ಕೆ ಸೂಕ್ತವಾದ ಹೈಬ್ರಿಡ್ ಅಂದರೆ ಈಗ ನಮ್ಮಲ್ಲಿ ಅಭಿವೃದ್ಧಿಪಡಿಸಿರುವಂಥ MAH 14-138. ಈ ಹೈಬ್ರಿಡ್ ವಿಶೇಷ ಗುಣಗಳೇನೆಂದರೆ, ಇವತ್ತು ಮೈಸೂರು, ಹಾಸನ ಈ ಭಾಗದಲ್ಲೆಲ್ಲ ಈ ಕೇದಿಗೆ ರೋಗ ಅಥವಾ ಬಿಳಿಯೆಲೆ ರೋಗ ಕಾಣ್ತಾ ಇದೆ. ಮುಖ್ಯವಾಗಿ ಕಾಣಿಸ್ಕೊಳ್ತಾ ಇರೋದು ರೋಗದ ಬಾಧೆ ಜಾಸ್ತಿ ಆಗಿರುವಂಥ ಪ್ರದೇಶ ಎಲ್ಲಿ ಮುಸ್ಕಿನ ಜೋಳವನ್ನು ಪದೇ ಪದೇ ಬೆಳೆಯುವಂಥ ಭಾಗ ಏನು ನಮ್ಮ ಹಾಸನ ಭಾಗ ಅಥವಾ ಮೈಸೂರಿನ HD ಕೋಟೆ ಭಾಗ. ಈ ಭಾಗಗಳಲ್ಲಿ ಪದೇ ಪದೇ ಬೆಳೆಯೋದ್ರಿಂದ ಇವತ್ತು ಅದೊಂದು ಈ ಒಂದು ರೋಗ ಅತಿ ಉಲ್ಬಣವಾಗಿ ಜಾಸ್ತಿಯಾಗಿ ಅದು ಆ ರೋಗಾಣುಗಳು ಅಲ್ಲೇ ಭೂಮಿಗೆ ಸೇರಿ ಅಲ್ಲೇ ಬೆಳೆಸಿ ಯಾವುದೇ ರೀತಿ ಬೆಳೆ ಪರಿವರ್ತನೆ ಮಾಡದೇ ಇರುವಾಗ ಈ ರೋಗದ ಉಲ್ಬಣತೆ ಜಾಸ್ತಿ ಆಗಿದೆ. ಹಾಗಾಗಿ ಆ ಒಂದು ರೋಗಕ್ಕೆ ತಡೆದುಕೊಳ್ಳುವಂಥ ಶಕ್ತಿ ಇರುವಂಥ MAH 14-138 ಹೈಬ್ರಿಡ್ಡು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಮಂಡ್ಯ NVC ಫಾರ್ಮ್ನಲ್ಲಿರುವ ಮುಸ್ಕಿನ ಜೋಳ ವಿಭಾಗದಿಂದ ನಾವು ಅದನ್ನು ಬಿಡುಗಡೆ ಮಾಡಿದ್ದೇವೆ. ಅದರ ಬೀಜವನ್ನು ಕೂಡ ನಾವು ಕೃಷಿ ಇಲಾಖೆ ಮುಖಾಂತರ ಮತ್ತು ಕೃಷಿ ವಿಶ್ವವಿದ್ಯಾಲಯದ ಕೇಂದ್ರಗಳ ಮುಖಾಂತರ ನಾವು ಬೀಜ ಲಭ್ಯತೆಯನ್ನು ಕೂಡ ನಾವು ಖಾತ್ರಿಪಡಿಸಿದ್ದೇವೆ. ನಮ್ಮಲ್ಲಿ ಈಗ ಬೀಜದ ಲಭ್ಯತೆ ಸಿಗ್ತಾ ಇದೆ. ಇದಲ್ಲದೆ ನಾವು ಹಿಂದೆ ಬಿಡುಗಡೆ ಮಾಡಿದಂಥ ಹಲವಾರು ಹೈಬ್ರಿಡ್ಗಳು ನಮ್ಮಲ್ಲಿ ಈಗ ಚಾಲ್ತಿಯಲ್ಲಿಲ್ಲ. ಆದರೆ ಇತ್ತೀಚೆಗೆ ಚಾಲ್ತಿಯಲ್ಲಿರುವ ಇನ್ನೊಂದು ಪ್ರಮುಖವಾದ ಹೈಬ್ರಿಡ್ ಅಂದರೆ ಅದು MAH 15-84. ಈ ಹೈಬ್ರಿಡನ್ನು ನಾವು ವರ್ಷದ ಎಲ್ಲ ಕಾಲದಲ್ಲಿಯೂ ಬೆಳೆಯಬಹುದು. ನಮ್ಮ ಭಾಗದಲ್ಲಿ ಇನ್ನೊಂದು ರೈತ ಬಾಂಧವರಿಗೆ ಮುಸ್ಕಿನ ಜೋಳನ ವರ್ಷದ ಎಲ್ಲ ಕಾಲಗಳಲ್ಲೂ ಬೆಳೆಯುವಂಥ ಪ್ರದೇಶ ನಮ್ಮ ದಕ್ಷಿಣ ಭಾರತದಲ್ಲಿ ಸುಮಾರು ರಾಜ್ಯಗಳಲ್ಲಿ ಬೆಳೆಯಬಹುದು. ಆದರೆ ಅದೇ ಅವಕಾಶ ಉತ್ತರ ಭಾರತದಲ್ಲಿ ಇಲ್ಲ. ಆದರೂ ಕೂಡ ಪದೇ ಪದೇ ಮುಸ್ಕಿನ ಜೋಳವನ್ನೇ ಬೆಳೆಯಬಾರ್ದು. ಯಾಕೆಂದರೆ ಈ ರೋಗದ ಬಾಧೆ ಮುಸ್ಕಿನ ಜೋಳದ ನಂತರ ಮುಸ್ಕಿನ ಜೋಳನೇ ಬೆಳೆದಾಗ ಯಾವುದೇ ಬೆಳೆ ಪರಿವರ್ತನೆ ಆಗದೆ ಒಂದೇ ರೀತಿಯ ಒಂದು ಬೆಳೆಯ ಕಾರಣ ಪೋಷಕಾಂಶಗಳ ಲಭ್ಯತೆ ಕೂಡ ವ್ಯತ್ಯಾಸವಾಗ್ತದೆ. ಈ 2 ಅಂಶಗಳಿಂದ ನಾವು ಬೆಳೆ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೋಸ್ಕರ ಮುಸ್ಕಿನ ಜೋಳ ಆಧಾರಿತ ಹಲವಾರು ಬೆಳೆ ಪರಿವರ್ತನೆ ಒಂದು ಕೂಡ ನಾವು ಅಭಿವೃದ್ಧಿಪಡಿಸಿದ್ದೇವೆ. ಮುಸ್ಕಿನ ಜೋಳ ಒಂದೇ ಬೆಳೆಯೋದಕ್ಕಿಂತ ಜೋಡಿ ಬೆಳೆಯಾಗಿ, ಅಕ್ಕಡಿ ಬೆಳೆಯಾಗಿ ಅಥವಾ ಸಾಲು ಬೆಳೆಯಾಗಿ ಈಗ ಮುಸ್ಕಿನ ಜೋಳ ಮತ್ತು ತೊಗರಿ ಬೆಳೆಯುವಂಥದ್ದು. ಮುಸ್ಕಿನ ಜೋಳದಲ್ಲಿ ಆ ಒಂದು ಉಪಯೋಗ ಇದೆ. ಇನ್ನು ಮುಸ್ಕಿನ ಜೋಳದ ಮೊದಲ ಹಂತದಲ್ಲಿ ಉದ್ದು, ಅವರೆ, ಅಲ್ಪಕಾಲಿಕ ಬೆಳೆಗಳು. ಅಲ್ಪಕಾಲಿಕ ಅಂದರೆ ಸುಮಾರು 65ರಿಂದ 70-80 ದಿವಸಗಳಲ್ಲಿ ಬರುವಂಥ ಬೆಳೆಗಳನ್ನು, ಅಂತರ ಬೆಳೆ ಪದ್ಧತಿಗಳನ್ನು ನಮ್ಮ ಮನು ಅವರು ಇನ್ನೂ ವಿವರವಾಗಿ ಹೇಳ್ತಾರೆ. ರೈತ ಬಾಂಧವರಿಗೆ ನಮಸ್ಕಾರ. ಮುಸ್ಕಿನ ಜೋಳ ಎಲ್ಲ ಕಡೆ ವಿವಿಧವಾಗಿ ಉಪಯೋಗವಾಗಿ ಬಂದಿದೆ. ಆದರೆ ಯಾವ ರೀತಿ ಬೆಳೆಯೋದು ಅನ್ನೋಗೆ ಬೇಸಾಯ ಶಾಸ್ತ್ರನಾಗಿ ಹೇಳ್ಬೋದಾದರೆ, ಎಷ್ಟು ಶಿಫಾರಸು ಮಾಡಿದ ಬಿತ್ತನೆ ಬೀಜ ಅಂದರೆ 6 kg ಪರ್ ಎಕರ್ಗೆ, ಒಂದು ಎಕರೆಗೆ 6 kg ಅಷ್ಟು ಶಿಫಾರಸನ್ನು ಮಾಡಿದ್ದಾರೆ. ಅದು ಬಿಟ್ಟರೆ ಇದಕ್ಕೆ ಕೊಟ್ಟಿಗೆ ಗೊಬ್ಬರವಾಗಿ ನಾವು ಹಾಕಲೇಬೇಕಾಗುತ್ತೆ. ಯಾಕಂದರೆ ಜಾಸ್ತಿ ಪೋಷಕಾಂಶಗಳನ್ನ ಹೀರಿಕೊಳ್ಳುವ ಒಂದು ಬೆಳೆಯಾಗಿರೋದ್ರಿಂದ ಸೊ ಕೊಟ್ಟಿಗೆ ಗೊಬ್ಬರ ಒಂದು 3 ಟನ್ ಪರ್ ಎಕರ್ಗೆ ಹಾಕಬೇಕಾಗುತ್ತೆ. ಅದರ ಜೊತೆಗೆ ಶಿಫಾರಸು
ಶಿಫಾರಸು ಮಾಡಿದ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದ್ರಿಂದ ಅತಿ ಹೆಚ್ಚು ಇಳುವರಿಯನ್ನು ಪಡಿಬೋದು. ಸಸಾರಜನಕ ಅಂದರೆ ನೈಟ್ರೋಜನನ್ನು 60 kg ಪರ್ ಎಕರ್ಗೆ ಹಾಕಬೇಕಾಗುತ್ತೆ. ಅದಾದಮೇಲೆ ರಂಜಕ ಅಂದರೆ ಫಾಸ್ಫರಸ್ ಅಂತ ಬರುತ್ತೆ, ಅದನ್ನ 30 kg ಪರ್ ಎಕರ್ಗೆ ಹಾಕಬೇಕಾಗುತ್ತೆ. ಮತ್ತು ಅದಾದಮೇಲೆ ಪೊಟ್ಯಾಶ್ 15 kg ಒಂದು ಎಕರೆಗೆ ಸೇರಿಸೋದ್ರಿಂದ ಉತ್ತಮವಾದ ಇಳುವರಿಯನ್ನು ಪಡಿಬೋದು. ಸಾಮಾನ್ಯವಾಗಿ ರೈತರು ಪೊಟ್ಯಾಶ್ ಅಂಶವನ್ನು ಹಾಕ್ತಾ ಇರೋದಿಲ್ಲ, ಅದರಿಂದ ಏನಾಗುತ್ತೆ, ರೋಗದ ಬಾಧೆ ಜಾಸ್ತಿ ಆಗೋದ್ರಿಂದ. ಸೊ ನಾವು ಪೊಟ್ಯಾಶ್ ಅಂಶವನ್ನು ಜಾಸ್ತಿ ಹಾಕೋದ್ರಿಂದ ರೋಗ ಬಾಧೆ ಕೀಟ ಬಾಧೆಗಳನ್ನು ತಡೆಗಟ್ಟಬಹುದು. ಅದಾದಮೇಲೆ ಇದಕ್ಕೆ ಬಿತ್ತನೆ ಮಾಡಿದ 2x2 ಅಡಿ ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ 1 ಅಡಿ ಅಂತರದಲ್ಲಿ ಬೇಸಾಯ ಮಾಡಿ, ಅದ ನಂತರ ಇದಕ್ಕೆ ರಂಜಕ ಮತ್ತು ಸಸಾರಜನಕ ರಂಜಕವನ್ನು ಸೋಯಿಂಗ್ ಮಾಡೋ ದಿನದಿಂದನೇ ಹಾಕಿ, ನಂತರ ಮೇಲುಗೊಬ್ಬರವಾಗಿ ಸಸಾರಜನಕವನ್ನು ಯೂರಿಯಾ ರೂಪದಲ್ಲಿ ತಪ್ಪಿದ್ರೆ ಅಮೋನಿಯಂ ಫಾಸ್ಫೇಟ್ ಅದರ ರೂಪದಲ್ಲಿ ಕೊಡ್ಬೋದು. ಪ್ರಾಬ್ಲಮ್ ಅಂದರೆ ಕಳೆಯನ್ನು ನಿರ್ವಹಣೆ ಬಹು ಮುಖ್ಯವಾಗಿ ಇರುತ್ತೆ. ಸೊ ನಮಗೆ ಈಗ ಕಳೆಗಾಗಿ ಒಂದು ಅಟ್ರಜಿನ್ ಅಂತ ಒಂದು ಕಳೆನಾಶಕ ಇದೆ, ಅದನ್ನ 1 kg ಪರ್ ಎಕರ್ಗೆ ಶಿಫಾರಸು ಮಾಡಿದ್ದಾರೆ. ಅದನ್ನು ನಾವು ಸಿಂಪಡಣೆ ಮಾಡೋದ್ರಿಂದ ಉದಯಪೂರ್ವಕ ಕಳೆಗಳನ್ನು ತಡೆಗಟ್ಟಬಹುದಾಗಿದೆ. ಅದ ನಂತರ ನೀರಾವರಿಗೆ ಬಂದು ಬ್ಲ್ಯಾಕ್ ಸಾಯಿಲ್ ಅಂತೀವಿ, ಕಪ್ಪು ಮಣ್ಣಿನಲ್ಲಿ 15 ದಿನಕ್ಕೊಮ್ಮೆ ನೀರನ್ನು ಹಾಯಿಸಿ, ಮತ್ತು ಇದು ಮರಳು ಮಿಶ್ರಿತಕ್ಕಾಗಿ 1 ವಾರದಲ್ಲಿ ನೀರನ್ನು ಹಾಯಿಸಿದ್ರೆ ಉತ್ತಮವಾದ ಇಳುವರಿಯನ್ನು ಪಡಿಬಹುದಾಗಿದೆ. ಇದಲ್ಲದೆ ಮುಸ್ಕಿನ ಜೋಳದನ್ನ ಇನ್ನೊಂದು ತಳಿಗಳನ್ನು ನಾವು ಈ ವರ್ಷ ಬಿಡುಗಡೆ ಮಾಡ್ತಾ ಇದ್ದೀವಿ. ಈಗಾಗಲೇ ಹೇಳ್ತಾ ಇದ್ದೆ MH 15-84. ಇದನ್ನ 3 ರೀತಿನಲ್ಲೂ ನಾವು ಉಪಯೋಗಿಸ್ಕೋಬಹುದು. ಕಾಳಿಗಾಗಿ ಬೆಳೆಯಬಹುದು, ಮತ್ತೆ ಹಸಿರು ಮೇವಿಗಾಗಿ ಬೆಳೆಯಬಹುದು, ಹಾಗೆ ಸೈಲೇಜ್ ಉಪಯೋಗಕ್ಕೂ ಕೂಡ ಇದು ಉತ್ತಮವಾದ ಎತ್ತರವಾಗಿ ಬೆಳೆಯುವಂಥ, ದಷ್ಟಪುಷ್ಟವಾಗಿ ಬೆಳೆಯುವಂಥ, ಅಗಲವಾದ ಎಲೆಗಳು ಕೂಡಿರುವಂಥದ್ದು ಹೈಬ್ರಿಡ್ ಆಗಿರೋದ್ರಿಂದ ಈ 3 ಉಪಯೋಗಗಳಿಗೂ ಇದನ್ನು ನಾವು ನಮ್ಮ ಭಾಗದಲ್ಲಿ ಏನು ಈ ಭಾಗದಲ್ಲಿ ಹೆಚ್ಚು ಸೈಲೇಜ್ ಉತ್ಪಾದನೆ ಆಗ್ತಾ ಇದೆ, ಈ ಎಲ್ಲ ಭಾಗದಲ್ಲಿ ಇದನ್ನು ಉಪಯೋಗಿಸ್ಕೊಳ್ಬೋದಾಗಿದೆ. ಸೈಲೇಜ್ಗಾಗಿ ಬಳಸೋದಾದರೆ ಸುಮಾರು 85-90 ದಿನಗಳ ಒಳಗಡೆ ಆಲುದುಂಬಿತ ಸಂದರ್ಭದಲ್ಲಿ ಇದನ್ನು ನಾವು ಕಟಾವು ಮಾಡ್ಕೋಬೇಕಾಗುತ್ತೆ. ಕಾಳಿಗಾಗಿ ಬೆಳೆದಾಗ ಸುಮಾರು 120-125 ದಿನಗಳಲ್ಲಿ ಇದನ್ನು ಕಟಾವು ಮಾಡ್ಕೋಬೋದು. ಕಾಳಿಗಾಗಿ ಬೆಳೆದಾಗ ಸುಮಾರು ಇಳುವರಿ ನಮಗೆ 38-40 ಕ್ವಿಂಟಾಲ್ ತನಕ ಇದು ಒಂದು ಇಳುವರಿನ ಒಂದು ಎಕರೆಗೆ ಪಡೆಯಬಹುದಾಗಿದೆ. ಅದೇ ರೀತಿ ಹಸಿರು ಮೇವಿಗಾಗಿ ಬೆಳೆದಾಗ ಸುಮಾರು 18-20 ಟನ್ನು ಒಂದು ಎಕರೆಗೆ ಹಸಿರು ಮೇವಿನ ಇಳುವರಿಯನ್ನು ನಾವು ಪಡೆಯಬಹುದಾಗಿದೆ. ಇದಲ್ಲದೆ ಈ ಒಂದು ಹೈಬ್ರಿಡ್ಗೆ ಎಲೆ ಅಂಗಮಾರಿ ರೋಗ ಅದನ್ನು ತಡೆದುಕೊಳ್ಳುವಂಥ ಶಕ್ತಿ ಹೊಂದಿದೆ. ಅದೇ ಮತ್ತು ಈ ಒಂದು ಬಿಳಿ ಎಲೆ ರೋಗ ಏನು ನಾವು ಕೇದಿಗೆ ರೋಗ ಆಯಿತು, ಅದನ್ನು ಸಾಧಾರಣವಾಗಿ ತಡೆದುಕೊಳ್ಳುವಂಥ ಒಂದು ಶಕ್ತಿ ಹೊಂದಿದೆ. ಹಾಗಾಗಿ ನಾವು ಇದನ್ನು ಬೀಜೋಪಚಾರ ಮಾಡೋದ್ರ ಮುಖಾಂತರ ಈ ಒಂದು ಬೆಳೆಯಲ್ಲಿ ಇತ್ತೀಚೆಗೆ ನಾವು ಅದನ್ನು ಹೆಚ್ಚು ಕಾಣ್ತಾ ಇದ್ದೀವಿ. ಏನು ನಮ್ಮಲ್ಲಿ ಎಲ್ಲ ಬೆಳೆಯುವಂಥವರು ಈ ಒಂದು ಶಿಲೀಂಧ್ರ ಬೂಜು ರೋಗ ಅಥವಾ ಕೇದಿ ರೋಗ ಅಂತ ಬರ್ತಾ ಇದೆ, ಈಗ ತುತ್ತಾಗ್ತಾ ಇದ್ದಾವೆ. ಅದು ಖಾಸಗಿ ಸಂಸ್ಥೆ ಹೈಬ್ರಿಡ್ಗಳು ಇರ್ಬೋದು ಅಥವಾ ನಮ್ಮ ಸರ್ಕಾರಿ ಸಂಸ್ಥೆ ಹೈಬ್ರಿಡ್ಗಳು ಎಲ್ಲವೂ ಕೂಡ ಈಗ ತುತ್ತಾಗೋದ್ರಲ್ಲಿ, ಅದರಲ್ಲಿಯೂ ನಾವು ಬಿಡುಗಡೆ ಮಾಡಿರುವಂಥ ಈ ಹೈಬ್ರಿಡ್ಗಳು ಅದರಲ್ಲಿ ಮುಖ್ಯವಾಗಿ MH 14-138 ಈ ಒಂದು ಸಹಿಷ್ಣುತೆಯನ್ನು ಹೊಂದಿರೋದ್ರಿಂದ ರೈತ ಬಾಂಧವರು ಇದನ್ನು ತಾವು ಬೆಳೆದು ಅದರ ಜೊತೆಗೆ ಈ ಒಂದು ಬೀಜೋಪಚಾರ ಮಾಡೋದ್ರಿಂದ ಈ ರೋಗವನ್ನು ನಾವು ಹತೋಟಿ ಮಾಡಬಹುದಾಗಿದೆ. ಬೀಜೋಪಚಾರ ಇತ್ತೀಚೆಗೆ ನಾವು ಈ ಮೆಟಲಾಕ್ಸಿಲತ್ ಮ್ಯಾಂಕೋಸಬ್ ಅಂತ ಏನು ಹೇಳ್ತಿದ್ವಿ, 1 kg ಬೀಜಕ್ಕೆ 3 ಗ್ರಾಮ್ನಷ್ಟು ನಾವು ಅದನ್ನು ಉಪಯೋಗಿಸಿ ಬೀಜೋಪಚಾರ ಮಾಡಿ, ಅದರ ಜೊತೆಗೆ 2ನೇ ಹಂತದಲ್ಲಿ ಸುಮಾರು 15-20 ದಿನಗಳಲ್ಲಿ ಒಂದು ಸಿಂಪಡಣೆ ಮುಖಾಂತರ ಈ ಒಂದು ಮೆಟಾಲೆಕ್ಸಿಲ್ ಮ್ಯಾಂಕೋಸೆಬ್ ಅಥವಾ ಅಜಾಕ್ಸಿಸ್ಟ್ರೋಬಿನ್ ಅಂತ ಏನು ಇತ್ತೀಚೆಗೆ ನಾವು ಅದನ್ನು ಬಿಡುಗಡೆ ಮಾಡಿದ್ದೀವಿ, ಆ ರಾಸಾಯನಿಕಗಳಿಂದ ಇದನ್ನು ನಾವು ಹತೋಟಿ ಮಾಡ್ಬೋದಾಗಿದೆ. ಬೀಜೋಪಚಾರ ಮಾಡೋ ವಿಧಾನ ಹೇಗೆ ಮನೋಹರ? ಸೊ ಬೀಜೋಪಚಾರ ಅಂದರೆ ನಾವು 2 ಮಾಡ್ಬೋದು. ಒಂದು ನಾವು ಡೈರೆಕ್ಟಾಗಿ ಸೀಡ್ಗೆ ಅಥವಾ ಬೀಜಕ್ಕೆ ಉಪಚಾರ ಮಾಡಿ, ಒಂದು ಬಯೋಫರ್ಟಿಲೈಸರ್ ಅಂತ ಬರ್ತವೆ. ಸೊ ಬಯೋಫರ್ಟಿಲೈಸರ್ನ ಒಂದು ಮಿಶ್ರಣವನ್ನು 200 ಗ್ರಾಮ್ನಂತೆ ಒಂದು ಎಕರೆಗೆ ಒಂದು ಪ್ಯಾಕೆಟಲ್ಲಿ ಬರುತ್ತೆ. ಸೊ ಅದನ್ನ ನಾವು ಬೀಜೋಪಚಾರ ಮಾಡೋದ್ರಿಂದ ಅಜೋಸ್ಪೈರಿಲಮ್ ಅಂತ ಇದೆ, ಮತ್ತು PSP ಅಂದೆ ಫಾಸ್ಫರಸ್ ಸಾಲ್ಯುಬಲ್ ಬ್ಯಾಕ್ಟೀರಿಯಾ ಅಂತ ಇದೆ. ಅದನ್ನು ನಾವು ಬೀಜೋಪಚಾರ ಮಾಡೋದ್ರಿಂದ ರಾಸಾಯನಿಕಗಳನ್ನು ಕಡಿಮೆ ಮಾಡಬಹುದು. ಇನ್ನೊಂದು ಬೀಜೋಪಚಾರ ರೋಗ ಬಾಧೆಯನ್ನು ತಡೆಗಟ್ಟಲು ಡಾಕ್ಟರ್ ಮಹಾದೇವರವರು ಹೇಳ್ದಂಗೆ ಕೆಮಿಕಲ್ನ ಯಾವುದು ರೆಕಮೆಂಡ್ ಮಾಡಿರ್ತಾರೆ ಅದನ್ನು ರೋಗವನ್ನು ತಡೆಯೋದಕ್ಕೂ ಬೀಜೋಪಚಾರವನ್ನು ಮಾಡಬಹುದು. ಅಲ್ಲ, ವಿಧಾನ ಸೀಡ್ ಡ್ರಮ್ಮನ್ನು ಬಳಸ್ಬೇಕಾ ಅಥವಾ ಪ್ಲಾಸ್ಟಿಕ್ ಹಾಳೆ ಮೇಲೆ ಬೀಜ ಹರಡ್ಬಿಟ್ಟು ಅದರ ಮೇಲೆ ಚುಮ್ಕಿಸ್ಬಿಟ್ಟು ಮಾಡಬೇಕಾ? ಅದೇ ರೀತಿ ಮಾಡ್ಬೋದು. ಬಿಳಿ ಹಾಳೆ ಮೇಲೆ ಪ್ಲಾಸ್ಟಿಕ್ ಚೀಲವನ್ನು ಹಾಕಿ, ಸೊ ಅದನ್ನ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ಮಾಡಬಹುದು. ಇದು ಆರಂಭದಲ್ಲಿ ಬರುವಂತ ರೋಗಗಳನ್ನು ತಡೆಗಟ್ಟಕ್ಕೆ ಅನುಕೂಲ ಆಗುತ್ತೆ ಅಲ್ವಾ? ಹೇಳಿ ಡಾಕ್ಟರ್. ಅದ್ರ ಜೊತೆಗೆ ಇವನ್ನ ಕೀಟವನ್ನು ಕೂಡ ತಡೆದುಕೊಳ್ಳೋದಕ್ಕೆ ನಾವು ಥಯೋಮೆಥಾಕ್ಸಾಮ್ ಅಂತ ಏನೊಂದು ರಾಸಾಯನಿಕ ಇದೆ, ಅದನ್ನ ಬೀಜೋಪಚಾರ ಮಾಡೋದ್ರಿಂದ ಮೊದಲ ಹಂತದ ಈ ಒಂದು ಲದ್ದಿ ಹುಳಿನ ಬಾಧೆ 15-20 ದಿನದ ಬರೋ ತನಕ ನಾವು ಅದನ್ನ ತಡೆಯಬಹುದಾಗಿದೆ. ಅದಿಲ್ಲ ನೆಕ್ಸ್ಟ್ 2ನೇ ಹಂತದಲ್ಲಿ ಲದ್ದಿ ಹುಳು ಬಾಧೆ ಸಾಮಾನ್ಯವಾಗಿ
15ರಿಂದ 20 ದಿವಸ ನಂತರ ಮತ್ತು 30 ದಿನ ಒಳಗಡೆ ಹೆಚ್ಚು ಬಾಧೆ ಇರ್ತದೆ. ಆ ಹಂತದಲ್ಲಿ ನಾವು ಕಂಡು ಬಂದಾಗ ಮುಖ್ಯವಾಗಿ ಆ ಸುಳಿನಲ್ಲಿ ಆ ಒಂದು ಹುಳು ಸೇರ್ಕೊಂಡಿರ್ತದೆ. ಅದು ಸುಳಿನಲ್ಲಿ ಕೊರೆಯೋದ್ರಿಂದ ನಾವು ಸಿಂಪಡಣೆ ಮಾಡುವಾಗಲೂ ಕೂಡ ರೈತರು ಹೆಚ್ಚಿನಾಗಿ ಆ ಸುಳಿಗೆ 2-3 ಕೆಮಿಕಲ್ ರಾಸಾಯನಿಕಗಳಿದೆ. ಒಂದು ಈ ಒಂದು ಬ್ಯಾರಸೈಡ್ ಅಂತ ನಾವು ಅದನ್ನು ಕರೀತಾ ಇದ್ದೇವೆ. ಅದರಲ್ಲಿ 2 ರಾಸಾಯನಿಕಗಳ ಒಂದು ಮಿಶ್ರಣ ಅದನ್ನು ಕೂಡ ನಾವು ಸಿಂಪಡಣೆ ಮಾಡಿದ್ರೆ ಹತೋಟಿ ಮಾಡಬಹುದು. ಈಗೇನೋ ಹೊಸ ತಳಿ ಬಿಡುಗಡೆ ಮಾಡ್ತಿದ್ದೀವಿ ಅಂದ್ರೆ ಈ ವರ್ಷ ಯಾವುದು ಸರ್? ಈ ವರ್ಷ ನಮ್ಮ ಮಂಡ್ಯದ ಕೃಷಿ ವಿಶ್ವವಿದ್ಯಾಲಯದಿಂದ MH 20-45 ಅಂತ ಈ ಹೊಸ ಹೈಬ್ರಿಡ್, ಇದು ಕೂಡ ನಾವು 3 ಉಪಯೋಗಗಳಿಗೆ ಸೂಕ್ತವಾಗ್ತದೆ. ಇದಲ್ಲದೆ ಇದರಲ್ಲಿ ಹೆಚ್ಚು ನಮಗೆ ಸ್ಟಾರ್ಚ್ನ ಒಂದು ಪ್ರಮಾಣ ಜಾಸ್ತಿ ಇದೆ. ಬೇರೆ ಹೈಬ್ರಿಡ್ಗಳಿಗೆ ಹೋಲಿಕೆ ಮಾಡಿದ್ರೆ ಸಾಮಾನ್ಯವಾಗಿ ಒಂದು 62-65% ಅದರಲ್ಲಿ ಇದ್ದರೆ ಇದರಲ್ಲಿ ಸುಮಾರು 68-70% ತನಕ ಇದು ಸ್ಟಾರ್ಚ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸ್ಟಾರ್ಚ್ ತಯಾರಿಕೆಯಲ್ಲಿ ಉಪಯೋಗಿಸುವಂಥ ಕೈಗಾರಿಕೆಗಳ ಭಾಗ ಇರೋದರಲ್ಲಿ ಅಲ್ಲಿ ರೈತರು ಹೆಚ್ಚಾಗಿ ಬೆಳೆದು ಆ ಒಂದು ಕೈಗಾರಿಕೆಗಳಿಗೆ ಕೊಡೋದ್ರಿಂದ ಅದಕ್ಕೆ ಹೆಚ್ಚಿನ ಒಂದು ಬೆಲೆ ಕೂಡ ಜಾಸ್ತಿ ಸಿಗುತ್ತೆ ಮತ್ತು ಅದಕ್ಕೆ ಬೇಡಿಕೆ ಕೂಡ ಜಾಸ್ತಿ ಇದೆ. ಈ ಒಂದು ಹೊಸ ಹೈಬ್ರಿಡ್ ಅದಕ್ಕೆ ಸೂಕ್ತವಾಗಿರೋದ್ರಿಂದ ಮುಂದಿನ ಒಂದು ತಿಂಗಳುಗಳಲ್ಲಿ ನಾವು ಹೆಚ್ಚಿನ ಬೀಜೋತ್ಪಾದನೆ ಮಾಡಿ ಬಿಡುಗಡೆ ನಂತರ ಅದರ ಬೀಜ ಲಭ್ಯತೆಯನ್ನು ಖಾತ್ರಿಪಡಿಸಿ ಎಲ್ಲಿ ಕೈಗಾರಿಕೆಗಳಿದ್ದಾವೆ ನಮ್ಮ ಭಾಗದಲ್ಲಿ ಟಿ ನರಸೀಪುರ ಅದ ಸುತ್ತಮುತ್ತ ಟಿ ನರಸೀಪುರದಲ್ಲಿ ಸ್ಟಾರ್ ತಯಾರಿಕಾ ಒಂದು ಕೈಗಾರಿಕೆ ಇದೆ, ಶ್ರೀ ಗ್ಲೂಕೋ ಅನ್ನೋ ಕಂಪನಿ ಮುಖಾಂತರ ಅವರಿಗೆ ಒಡಂಬಡಿಕೆ ಮಾಡಿಕೊಂಡು ನೇರವಾಗಿ ಅವರು ಉತ್ತಮ ಬೆಲೆ ತೆಗೆದುಕೊಂಡು ಒಂದು ಪ್ರತಿದಿನಕ್ಕೆ ಆ ಒಂದು 2,400 ರೂಪಾಯಿ ಏನು ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದೆ ಅದರಲ್ಲೇ ರೈತರಿಗೆ ಆ ಬೆಲೆನಲ್ಲಿ ತಗೊಂಡ್ಕೊಳ್ಳೋದು ನಿಖರವಾದ ಒಂದು ತೂಕ ಇಟ್ಕೊಂಡು ಅದನ್ನು ತಗೊಳ್ತಾ ಇದ್ದಾರೆ. ಅವ್ರ ಜೊತೆ ಒಡಂಬಡಿಕೆ ಮಾಡಿಕೊಂಡು ರೈತರು ಹೆಚ್ಚು ಲಾಭವನ್ನು ಪಡೆಯಬಹುದು. ಈಗ ಪಾಪ್ಕಾರ್ನು, ಬೇಬಿ ಕಾರ್ನು ಮತ್ತು ಸ್ವೀಟ್ ಕಾರ್ನು ಈ ಥರದ್ದೆಲ್ಲ ಹೇಳಿದ್ರು ಡಾಕ್ಟರ್ ಮಹಾದೇವ್ ಅವರು. ಅದ್ರ ಬಗ್ಗೆ ಒಂಚೂರು ಮಾಹಿತಿ ಇದ್ದರೆ ಹೇಳಿ ಡಾಕ್ಟರ್ ಮನು ಅವರೇ. ಪಾಪ್ಕಾರ್ನು ಇವಾಗ ನಮಗೆ ಏನಾಗಿದೆ, ಅದು ಸ್ಪೆಷಾಲಿಟಿ ಕಾರ್ನ್ ಅಂತ ಹೇಳ್ತಾರೆ. ಪಾಪ್ಕಾರ್ನು ಮತ್ತು ಬೇಬಿ ಕಾರ್ನ್ ಬಂದ್ಬೋದು, ಅವೆಲ್ಲ ಇದ್ದಾವೆ. ಈಗ ಪಾಪ್ಕಾರ್ನ್ ನಮಗೆ 3 ಸೀಸನಲ್ಲೂ ಬೆಳಿಬೋದು. ಸ್ಪೆಷಲಿ ಇದು ಮೇ ಜೂನ್ ತಿಂಗಳಲ್ಲಿ ಮುಂಗಾರು ಹಿಂಗಾರಲ್ಲೂ ಬೆಳಿಬೋದು ಮತ್ತು ಬೇಸಿಗೆಯಲ್ಲೂ ಬೆಳಿಬೋದು. ಅದ್ರ ಕಾಲ ಅದು ಜಸ್ಟ್ 100ರಿಂದ 110 ದಿವಸ ಇರುತ್ತೆ. ಇಳುವರಿ ಬಂದು 14ರಿಂದ 16 ಕ್ವಿಂಟಲ್ ಧಾನ್ಯಕ್ಕೆ ಮತ್ತು ಮೇವಿನಾಗೂ ಯೂಸ್ ಮಾಡ್ಬೋದು ಪಾಪ್ಕಾರ್ನ. ಅದರಲ್ಲಿ ಬೇಸಾಯ ಕ್ರಮಗಳು ಅಂತ ಬಂದಾಗ ಬಿತ್ತನೆ ಬೀಜ ನಮ್ಮ ಯೂನಿವರ್ಸಿಟಿ ಇರ್ಬೋದು. ತಳಿ ಇದೆಯಾ ನಿಮ್ಮಲ್ಲಿ? ಇಲ್ಲಿ ತನಕ ನಮ್ಮ ಪಾಪ್ಕಾರ್ನ್ ಬಗ್ಗೆ ಹೆಚ್ಚು ಸಂಶೋಧನೆ ನಾವು ಮಾಡ್ತಾ ಇರಲಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಈಗಾಗಲೇ ಗುರುತಿಸಿದ್ದೇವೆ. ಅದನ್ನು ನಾವು ರೈತ ಬಾಂಧವರಿಗೆ ಸಿಗುವಂಥ ಒಂದು ಮಂಡ್ಯ ಪಾಪ್ಕಾರ್ನ್ ಹೈಬ್ರಿಡ್ ಅಂತ ಅದನ್ನು ನಾವು ಬಿಡುಗಡೆ ಹೊರಗಡೆನೆ ಈಗ ಖಾಸಗಿ ಕಂಪ್ನಿಗಳು ಹಲವಾರು ಪಾಪ್ಕಾರ್ನ್ ತಳಿಗಳನ್ನ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದ್ದಾವೆ, ಅವುಗಳನ್ನು ತಗೊಳ್ಬಹುದು. ಬಟ್ ಬೇಸಾಯ ಕ್ರಮಕ್ಕೆ ಬಂದ್ರೆ ಬಿತ್ತನೆ ಬೀಜ 6 ಕಿಲೋ ಪರ್ ಎಕರ್ಗೆ ರೆಕಮೆಂಡ್ ಮಾಡ್ತೇವೆ. ನಮ್ಮ ಯೂನಿವರ್ಸಿಟಿಲಿ ಪ್ಯಾಕೇಜ್ ಇದೆ. 6 kg ಬೇಕು ಎಕರೆಗೆ ಮತ್ತೆ 4 ಟನ್ ಕೊಟ್ಟಿಗೆ ಗೊಬ್ಬರ ಮತ್ತೆ 60 kg ನೈಟ್ರೋಜನ್ ಮತ್ತೆ 30 kg ಮತ್ತೆ 16 kg ರಂಜಕ ಮತ್ತೆ ಪೊಟ್ಯಾಶ್ ಮತ್ತೆ ಜಿಂಕ್ನು ಆ್ಯಡ್ ಮಾಡೋದು. ಪಾಪ್ಕಾರ್ನ್ ಅಂದರೆ ಸಾಮಾನ್ಯವಾಗಿ ತಿನಿಸುಗಳಾಗಿ ಯೂಸ್ ಮಾಡೋದ್ರಿಂದ ಅದಕ್ಕೆ ಜಿಂಕನ್ನು ಆ್ಯಡ್ ಮಾಡ್ತಾರೆ. ಸೊ ಅದರಿಂದ ಏನಾಗಿದೆ, ಪಾಪ್ಕಾರ್ನ್ ಸ್ಪೆಷಾಲಿಟಿ ಕಾರ್ನಿಂದ ಇಲ್ಲಿ ಪ್ರಚಲಿತವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಇಲ್ಲ, ಬೆಳೆಯೋದಕ್ಕೆ ಅವಕಾಶ ಇದೆ, ಬೆಳಿಬಹುದು. ಇಲ್ಲ, ಈಗ ಚಿಕ್ಕಬಳ್ಳಾಪುರ, ದೇವನಹಳ್ಳಿ ಮತ್ತೆ ಗುಡಿಬಂಡೆ ಭಾಗದಲ್ಲಿ ಸುಮಾರು ಒಂದು 20-25 ಸಾವಿರ ಎಕರೆ ಪ್ರದೇಶದಷ್ಟು ಬೆಳೆಸಿ ಅದನ್ನ ಎಲ್ಲ ಬೇರೆ ಭಾಗಗಳಿಗೆ ಕೊಡ್ತಾ ಇದ್ದಾರೆ. ನಮ್ಮ ಮೈಸೂರು ಭಾಗದಲ್ಲೂ ಕೂಡ ನಾವು ಕಳೆದ ವರ್ಷಗಳಲ್ಲಿ ಈ ಒಂದು ಚಾಮರಾಜನಗರ, ಅನೂರು ಭಾಗ ಅಲ್ಲೆಲ್ಲ ಬೆಳೆಯುವಂತ ಒಂದು ಅವಕಾಶ ಇದೆ. ಎಲ್ಲಿ ನೀರಾವರಿ ಪ್ರದೇಶ ಇದೆ, ಹಿಂಗಾರಿನ ಸಮಯದಲ್ಲಿ ಬಿತ್ತನೆ ಬೀಜೋತ್ಪಾದನೆ ಮಾಡೋ ಕೂಡ ಅವಕಾಶ ಈ ನಮ್ಮ ಭಾಗದಲ್ಲಿ. ಬೇಬಿ ಕಾರ್ನ್, ಸೊ ಬೇಬಿ ಕಾರ್ನು ಬೆಳಿತಾರೆ, ನಮ್ಮ ಭಾಗದಲ್ಲೂ ಬೇಬಿ ಕಾರ್ನ್ ಬೆಳಿತಾರೆ. ಆದರೆ ಬೇಬಿ ಕಾರ್ನ್ ಏನಂದರೆ ಅದು ವೆರಿ ಶಾರ್ಟ್ ಡ್ಯೂರೇಷನ್, 60ರಿಂದ 75 ದಿನಗಳ ಅಲ್ಪಾವಧಿ ಬೆಳೆ. ಸೊ ಇದಕ್ಕೂ ಡಿಮ್ಯಾಂಡ್ ಇದೆ ನಮ್ಮ ಸದರನ್ ಸಿಟಿ ಔಟ್ಲೆಟ್ಗಳಲ್ಲೆಲ್ಲ. ಎಲ್ಲೇ ಹೋದ್ರು ಬೇಬಿ ಕಾರ್ನ್ ಮಂಚೂರಿ ಕೊಡಿ ಅಂತ ಹೇಳ್ತಾ ಇರ್ತಾರೆ. ಸೊ ಅದರಿಂದ ಅದು ಹಾರ್ವೆಸ್ಟ್ ಚೆನ್ನಾಗಿ ಮಾಡಿ ಅದನ್ನ ಬೇಗ ಮಾರುಕಟ್ಟೆಗೆ ಲಭ್ಯತೆಯನ್ನು ಮಾಡಿಕೊಂಡ್ರೆ ಒಳ್ಳೆ ರೇಟ್ ಸಿಗುತ್ತೆ ನಮ್ಮ ರೈತ ಬಾಂಧವರಿಗೆ. ತಳಿ ಬಗ್ಗೆ ಹೇಳಿ ಮಾದೇವ್. ಇದರಲ್ಲೂ ಕೂಡ ನಾವು ಈಗ ಒಂದು ಸುಮಾರು ಖಾಸಗಿ ಕಂಪನಿಗಳ ಹೈಬ್ರಿಡ್ಗಳು ಇಲ್ಲಿ ಪ್ರಚಲಿತವಾಗಿದೆ. ಪೈನೀರ್ ಕಂಪನಿದು ಹೆಚ್ಚು ಭಾಗ ಈ ಒಂದು ಚನ್ನಪಟ್ಟಣ, ಬಿಡದಿ, ರಾಮನಗರ ಭಾಗದಲ್ಲಿ ಬೆಳೀತಾ ಇದ್ದಾರೆ. ನಮ್ಮ ಒಂದು ಸರ್ಕಾರಿ ಸಂಸ್ಥೆಗಳಿಂದ ಬಿಡುಗಡೆ ಮಾಡಿದ್ದಾರೆ, ಅದು ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆ ಮಾಡೋದು. ಆದರೆ ನಮ್ಮ ಭಾಗಕ್ಕೆ ಸೂಕ್ತವಾದನ್ನು ಗುರುತಿಸುವಂಥ ಕಾರ್ಯ ನಾವು ಈ ಪ್ರಸ್ತುತ ಹಂಗಾಮಿಗಳಲ್ಲಿ ಹಾಕ್ಕೊಂಡಿದ್ದೀವಿ. ನಮ್ಮ ರಾಷ್ಟ್ರ ಮಟ್ಟದ ಸಂಸ್ಥೆಯಾದ IARI ಜೊತೆಗೂಡಿ ನಮ್ಮ ಭಾಗಕ್ಕೂ ಸೂಕ್ತವಾದಂಥ ಹೈಬ್ರಿಡ್ ಅನ್ನು ಬಿಡುಗಡೆ ಮಾಡಿದ್ವಿ. ಬೇಬಿ ಕಾರ್ನಲ್ಲಿ ಇದು ನಾವಿನ್ನು ಮಾಡಿಲ್ಲ. ಪಾಪ್ಕಾರ್ನ್ ಗುರುತಿಸಿದೆ.
ಮಾಡಿದ್ದೀವಿ. ಅದನ್ನು ನಾವು ಈಗ ಬಿಡುಗಡೆಗೆ ನಾವು ಇಲ್ಲಿ ಸಿದ್ಧಗೊಳಿಸ್ತಾ ಇದ್ದೀವಿ. ಏನೋ ಹೆಸರು ಹೇಳ್ತಾ ಇದ್ರಿ, APCH ಅಂತ IARI ಜೊತೆ ಸಿಗೂಡಿ APCH ಪಾಪ್ಕಾರ್ನ್ ಹೈಬ್ರಿಡ್ ಅಂತ. ಉಳಿದ ಬೇಸಾಯ ವಿಧಾನ ಬೇಬಿ ಕಾರ್ನ್. ಸೊ ಬೇಬಿ ಕಾರ್ನ್ಗೆ ಬಂದರೆ ಬಿತ್ತನೆ ಬೀಜ ಒಂದು 16 kg ಪರ್ ಎಕರ್ಗೆ ಬೇಕಾಗುತ್ತೆ. ಮತ್ತು ಕೊಟ್ಟಿಗೆ ಗೊಬ್ಬರ ಒಂದು 4 ಟನ್ ಹಾಕಿ, ಮತ್ತು ಸಾರಜನಕ, ರಂಜಕ, ಪೊಟ್ಯಾಷನ್ನು 60, 30, 16 ಆಗಿ ಬೆಳೆಸೋದ್ರಿಂದ ಉತ್ತಮವಾದ ಇಳುವರಿಯನ್ನು ಪಡೆದು ಸೊ ರೈತರು ಇದನ್ನು ಬೇಬಿ ಕಾರ್ನ ಸಿಟಿ ಔಟ್ಲೆಟ್ಸ್ಗೆ ಇರ್ತಾವಲ್ಲ ಅವ್ರಿಗೆ ಕೊಂಡೊಯ್ದು ಮಾರಾಟ ಮಾಡ್ಬೋದು ಸರ್. ಸ್ವೀಟ್ ಕಾರ್ನು ಮತ್ತು ಬೇರೆ ಕಾರ್ನ್ಗಳಿದಾವಲ್ಲ ಅವುಗಳು? ಸ್ವೀಟ್ ಕಾರ್ನಲ್ಲಿ ಸಾಮಾನ್ಯವಾಗಿ ನಾವು ಬೆಳೀತಾ ಇರುವಂಥದ್ದು ಈ ಒಂದು ಪಟ್ಟಣ ಪ್ರದೇಶಗಳಿಗೆ ಹೆಚ್ಚು ಬೇಡಿಕೆ ಬರ್ತಾ ಇದೆ. ಅದಲ್ಲದೆ ನಿರ್ಯಾತ ಮಾಡೋದಕ್ಕೂ ಕೂಡ ನಾವು ಎಕ್ಸ್ಪೋರ್ಟ್ ಮಾಡೋದಕ್ಕೂ ಕೂಡ ನಮ್ಮ ಭಾಗದಲ್ಲಿ ದೇವನಹಳ್ಳಿ, ಹೊಸಕೋಟೆ ಈ ಭಾಗದಲ್ಲಿ ಹೆಚ್ಚು ಬೆಳೆದು ಅದನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಸಾಮಾನ್ಯವಾಗಿ ಈಗ ಹಲವಾರು ಖಾಸಗಿ ಕಂಪ್ನಿಗಳ ಹೈಬ್ರಿಡ್ಗಳು ಕಾಣ್ತಾ ಇದೆ. ಸುಮಾರು ಕಂಪ್ನಿಗಳು CP ಇರ್ಬೋದು, ಅಥವಾ ಸಿಂಜೆಂಟಾದ್ ಇರ್ಬೋದು, ಅಥವಾ ನುಜಿವೀಡು, ಸುಮಾರು ಕಂಪ್ನಿಗಳ ಒಂದು ಹೈಬ್ರಿಡ್ಗಳು ನಾವು ಕಾಣ್ತಾ ಇದ್ದೀವಿ ಸ್ವೀಟ್ ಕಾರ್ನಲ್ಲಿ. ಆ ಹೈಬ್ರಿಡ್ಗಳು ಹೆಚ್ಚು ಈ ಭಾಗದಲ್ಲಿ ಪ್ರಚಲಿತವಾಗಿದೆ. ನಮ್ಮ ಮಂಡ್ಯ ವಿಭಾಗದಲ್ಲಿ ಈಗ 2ನೇ ಹಂತದ ಒಂದು ಮೌಲ್ಯೀಕರಣ ನಡೀತಾ ಇದೆ. ಅದು ಮುಗಿದ ನಂತರ ನಮ್ಮ ಮಂಡ್ಯದಿಂದಲೂ ಕೂಡ ಈ ಮಂಡ್ಯ ಸ್ವೀಟ್ ಕಾರ್ನ್ ಹೈಬ್ರಿಡ್ ಅಂತ ನಾವು ಅದನ್ನು 22-4 ಗುರುತಿಸಿದ್ದೀವಿ. ಅದನ್ನು ಬಿಡುಗಡೆ ಮಾಡೋದಕ್ಕೆ ನಾವು ತಯಾರು ಮಾಡಿಕೊಂಡಿದ್ದೇವೆ. ಸೊ ಬೇಸಾಯ ಕ್ರಮಗಳು ಬಂದರೂ ಶಿಫಾರಸು ಮಾಡಿದ ಬಿತ್ತನೆ ಬೀಜ 6 kg ಪರ್ ಎಕರ್ಗೆ ಶಿಫಾರಸು ಮಾಡಿದರೆ, ಮತ್ತು ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಆಗಲಿ ಮತ್ತು NPK ಅಂತ ಹೇಳ್ತೀವಿ, ಅದನ್ನು ಒಂದು 60, 30, 16 kg ಅಷ್ಟು ಪರ್ ಎಕರೆಗೆ ಸೇರಿಸೋದ್ರಿಂದ ಉತ್ತಮವಾದ ಒಂದು ಇಳುವರಿಯನ್ನು ಸ್ವೀಟ್ ಕಾರ್ನಲ್ಲೂ ಪಡೆಯಬಹುದು. ಸೊ ಒಳ್ಳೆಯ ಇಳುವರಿಯೊಂದಿಗೆ ರೈತರು ಲಾಭವನ್ನು ಗಳಿಸ್ಬೋದು. ಕೀಟ ರೋಗಗಳ ಒಂದು ಸಮಗ್ರ ಹತೋಟಿ ಯಾವ ರೀತಿ ಮಾಡಬೇಕಾಗತ್ತೆ ಅಂತೀರಿ ಮುಸ್ಕಿನ ಜೋಳದಲ್ಲಿ? ಮುಖ್ಯವಾಗಿ ಬರುವಂಥ ರೋಗಗಳು ಈ ಒಂದು ಭಾಗದಲ್ಲಿ ಬರುವಂಥ ಒಂದು ಎಲೆ ಅಂಗಮಾರಿ ರೋಗ ಇರ್ಬೋದು, ಅಥವಾ ಈ ಒಂದು ಕೇದಿಗೆ ರೋಗ ಇರ್ಬೋದು. ಇವಕ್ಕೆ ಈಗಾಗಲೇ ಹೇಳಿದೆ, ಬೀಜೋಪಚಾರ ಮಾಡೋದ್ರಿಂದ ಒಂದು ನಾವು ಹತೋಟಿಯನ್ನು ಮಾಡ್ಬೋದು ಯಾವುದು ಕೇದಿಗೆ ರೋಗಕ್ಕೆ. ಅದೇ ರೀತಿ ಎಲೆ ಅಂಗಮಾರಿ ರೋಗಕ್ಕೆ ನಾನು ಈಗಾಗಲೇ ಹೇಳಿದರೆ ಅಜಾಸ್ಟ್ರೋಬಿನ್ ಮತ್ತು ಟ್ರೈಪಿಕನೋಜೋಲ್ ಅಂತ ಈ ಒಂದು ಕಾಂಬಿನೇಷನ್ ಇರುವಂತಹ ರಾಸಾಯನಿಕವನ್ನು ಉಪಯೋಗಿಸೋದ್ರಿಂದ ಸುಮಾರು ಅದು ಈ ಬೆಳೆಯ ಕೊನೆಯ ಹಂತದಲ್ಲಿ ಬರ್ತದೆ. ಜಾಸ್ತಿ 45-50 ದಿನಗಳ ನಂತರ ಈ ಒಂದು ಎಲೆ ಅಂಗಮಾರಿ ರೋಗ ಕಾಣಿಸ್ಕೊಳ್ಳುತ್ತೆ. ಆ ಒಂದು ಸಂದರ್ಭದಲ್ಲಿ ಸಿಂಪಡಣೆಯಾಗಿ ನಾವು ಪ್ರತಿ ಲೀಟ್ರ್ ನೀರಿಗೆ 1 ಗ್ರಾಮ್ನಂತೆ ಈ ಒಂದು ರಾಸಾಯನಿಕವನ್ನು ಅಜಾಕ್ಸಿಸ್ಟ್ರೋಬಿನ್ ಮತ್ತು ಟೊಬ್ಯಾಕೊನಜೋಲ್ ಏನು ಕಾಂಬಿನೇಷನ್ ಇದೆ, ಆ ಒಂದು ರಾಸಾಯನಿಕವನ್ನು ನಾವು ಉಪಯೋಗಿಸೋದ್ರಿಂದ ಈ ಎಲೆ ಅಂಗಮಾರಿ ರೋಗವನ್ನು ತಡೆದುಕೊಳ್ಳಬಹುದು. ಅದೇ ರೀತಿ ಕೇದಿಗೆ ರೋಗಕ್ಕೆ ಈಗಾಗಲೇ ನಾವು ಹೇಳಿದ್ದೇವೆ, ಮುಖ್ಯವಾಗಿ ಮೆಟಲಾಕ್ಸಿಲ್ ಆ್ಯಂಡ್ ಮ್ಯಾಂಕೋಸಬ್ ಆ ಒಂದು ಸಿಂಪಡಣೆಯಿಂದ ಮತ್ತು ಬೀಜೋಪಚಾರದಿಂದ ನಾವು ತಡೆಯಬಹುದು. ಕೀಟಗಳಲ್ಲಿ ಪ್ರಮುಖವಾಗಿ ಬಂದರೆ ನಿಮಗೆ ಸೈನಿಕ ಹುಳುವಿನ ಕಾಟ ಜಾಸ್ತಿ ಇರುತ್ತೆ. ಅದನ್ನು ಫಾಲ್ ವಾರ್ಮಿ ವರ್ಮ್ ಅಂತ ಕರೀತಾರೆ. ಅದನ್ನು ಕಂಟ್ರೋಲ್ ಮಾಡೋದ್ರಿಂದ ಎಮೋಮೆಕ್ಟಿನ್ ಬೆಂಜೋಯೇಟ್ ಅಂತ ಬರುತ್ತೆ ಕೆಮಿಕಲ್, ಅದನ್ನು ನಾವು ಸಿಂಪರಣೆ ಮಾಡೋದ್ರಿಂದ 2 ಹಂತದ ಮೊದಲ ಹಂತ ಅಂದರೆ 15-20 ದಿನಗಳು, ಹಾಗೂ 2ನೇ ಹಂತದಲ್ಲಿ 25 ಅಥವಾ 30 ದಿನಗಳ ಒಳಗಡೆ 2 ಗ್ರಾಮ್ 1 ಲೀಟರ್ ನೀರಿಗೆ ಸಿಂಪಡಣೆ ಮಾಡೋದ್ರಿಂದ ಆ ಒಂದು ಕೀಟವನ್ನು ನಾವು ಹತೋಟಿ ಮಾಡ್ಬೋದು. ಬೇರೆ ಇನ್ಯಾವುದಾದ್ರೂ ಮೇಜರ್ ಆಗಿರೋ ಕೀಟ ರೋಗಗಳಿದ್ದಾವೆ ಮುಸ್ಕಿನ ಜೋಳಕ್ಕೆ? ಕಾಂಡ ಕೊರೆಯೋದು ಕೂಡ ಈಗ ಒಂದು ನಮ್ಮ ಭಾಗದಲ್ಲಿ ಹೆಚ್ಚು ಕಾಣ್ತಾ ಇದೆ. ಜೊತೆಗೆ ಅದಲ್ಲದೆ ಈ ಒಂದು ತೆನೆ ಕೊಳೆ ರೋಗ ಮತ್ತು ಸುಳಿ ರೋಗದ್ದು ಇದು ಫಾಲ್ ಆರ್ಮಿವರ್ಮ್ ಇದೆ. ಅದು ಬಿಟ್ಟರೆ ಕಾಂಡ ಕೊರೆಕನ್ನೇ ನಮ್ಮ ಹೆಚ್ಚಿನ ಭಾಗ ನಾವು ಮಾಡೋದು. ಅದಕ್ಕಾಗಿ ಶಿಫಾರಸು ಮಾಡಿರುವಂಥ ಇತ್ತೀಚಿನ ಒಂದು ಥಯೋಮೆಥಾಕ್ಸಾಮ್ ಅಂತ ಏನಿದೆ ಅದನ್ನು ನಾವು ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಕಾಂಡ ಕೊರೆ ಹುಳುಗೂ ಕೂಡ ಅದು ಹತೋಟಿಯನ್ನು ಕೊಡ್ತದೆ. ಉತ್ಪಾದಕತೆ ಹೆಚ್ಚಳ ಮಾಡೋದಕ್ಕೆ ಮುಸ್ಕಿನ ಜೋಳದ ಒಂದು ಅಭಿವೃದ್ಧಿ ವಿಭಾಗ ಏನು ತಾಂತ್ರಿಕತೆಗಳನ್ನು ಹೇಳುತ್ತೆ? ಉತ್ಪಾದಕತೆ ಅಂತ ಬಂದಾಗ ಹೆಚ್ಚಿನ ಇಳುವರಿ ಕೊಡುವಂಥ ಹೈಬ್ರಿಡ್ಗಳನ್ನು ಮೊದಲನ್ನ ಆಯ್ಕೆ ಮಾಡ್ಕೊಳ್ಳುವಂಥದ್ದು, ಜೊತೆಗೆ ಕಾಲಕ್ಕೆ ತಕ್ಕಂತೆ ಸೂಕ್ತವಾದ ಹೈಬ್ರಿಡ್ಗಳನ್ನು ಆಯ್ಕೆ. ಈಗ ಕೆಲವು ಬಾರಿ ನಾವು ಹಿಂಗಾರಿಗೆ ಬೇರೆ ಹೈಬ್ರಿಡ್ ಇರ್ತವೆ, ಮುಂಗಾರಿಗೆ ಬೇರೆ ಹೈಬ್ರಿಡ್ಸ್ ಇರ್ತವೆ, ಬೇಸಿಗೆ ಕಾಲದಲ್ಲಿ ಬೇರೆ ಮತ್ತು ಅದ್ರ ಜೊತೆಗೆ ಈ ಒಂದು ಅವಧಿ ಮತ್ತು ಕಾಳಿನ ಗುಣಧರ್ಮಕ್ಕೆ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಳ್ಳುವಂಥದ್ದು. ಇದರ ಜೊತೆಗೆ ಉತ್ಪಾದಕತೆಯನ್ನು ಹೆಚ್ಚಲು ನಾವು ಅನುಸರಿಸಬೇಕಾದ ಸಸ್ಯ ಪೋಷಕಾಂಶಗಳ ನಿರ್ವಹಣೆ ಕಾರ್ಯಕ್ರಮ ಮತ್ತು ಬೇಸಾಯ ಕ್ರಮಗಳು ಹಾಗೂ ಕಳೆ ನಿರ್ವಹಣೆ ಕಾರ್ಯಕ್ರಮ, ಈ 3ಗಳನ್ನು ನಾವು ಸರಿಯಾದ ಸಮಯದಲ್ಲಿ ತೆಗೆದುಕೊಂಡ್ರೆ ನಿರ್ದಿಷ್ಟವಾದ ಇಳುವರಿ ನಾವು ಒಂದು ಪ್ರತಿ ಹೈಬ್ರಿಡ್ಗೆ ಏನು ಗುರುತಿಸಿರ್ತೇವೆ ಆ ಒಂದು ಹೈಬ್ರಿಡ್ ಇಳುವರಿಯನ್ನು ನಾವು ಪಡೆಯಬಹುದಾಗಿದೆ. ಇದಲ್ಲದೆ ಪೋಷಕಾಂಶ ನಿರ್ವಹಣೆ ಇಲ್ಲಿ ಹೆಚ್ಚಿನವಾಗಿ ಹೋಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀರಾವರಿ ಮುಖಾಂತರ ನಾವು ಯಾವುದೇ ಒಂದು ನಷ್ಟವಿಲ್ಲದೆ ನಿರ್ದಿಷ್ಟವಾದ ಉಪಯೋಗಿಸುವಂಥ ಪೋಷಕಾಂಶಗಳನ್ನು ನೀರಾವರಿ ಮುಖಾಂತರ ಕೊಡುವಂಥ ಫರ್ಟಿಗೇಷನ್ ಅಂತ ಹೇಳ್ತೀವಿ, ಅಥವಾ ಈ ಪ್ರಿಸಿಷನ್ ಫಾರ್ಮಿಂಗ್ ಅಂತ ಏನು ಹೇಳ್ತೀವಿ, ಈ ಒಂದು ಒಗ್ಗೂಡಿಸಿದ ತಾಂತ್ರಿಕತೆಗಳ ಮುಖಾಂತರ ನಾವು ಎಫೆಕ್ಟಿವ್ ಆಗಿ ಪೋಷಕಾಂಶಗಳನ್ನು ನಾವು ನಿರ್ವಹಣೆ ಮಾಡೋದಾದರೆ ಖಂಡಿತ ಇಳುವರಿನ ನಾವು ಜಾಸ್ತಿ ಮಾಡ್ತೀವಿ. ಅಂದರೆ ಹನಿ ನೀರಾವರಿನಲ್ಲಿ ಬೆಳಿಬೇಕು ಅಂತೀರಾ ಮುಸ್ಕಿನ ಜೋಳನ? ಕರ್ನಾಟಕ ರಾಜ್ಯದಲ್ಲಿ ಸುಮಾರು 40% ಭಾಗ ಈಗ ಮುಸ್ಕಿನ ಜೋಳವನ್ನು ನೀರಾವರಿ ಪ್ರದೇಶಕ್ಕೆ ತಂದಿದ್ದಾರೆ. ಅಲ್ಲ, ಹನಿ ನೀರಾವರಿ ಕೇಳ್ತೀವಿ. ಅದರಲ್ಲಿ ಹನಿ ನೀರಾವರಿ ಕೆಲವು ಭಾಗಗಳಲ್ಲಿ
ಭಾಗಗಳು ಎಲ್ಲಿ ನೀರಿನ ಕೊರತೆ ಇದೆ, ಈಗ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಸುತ್ತಮುತ್ತಲಿನ ಬೆಂಗಳೂರು ವಿಭಾಗದ ಜಿಲ್ಲೆಗಳಲ್ಲಿ ಬೆಳೀತಾ ಇರೋದು ಹೆಚ್ಚಿನ ಭಾಗ ಅವರು ನೀರಾವರಿನಲ್ಲೂ ಕೂಡ ಬೆಳೀತಾ ಇದ್ದಾರೆ. ಹನಿ ನೀರಾವರಿಯನ್ನು ಬೆಳೆಯೋದಕ್ಕೆ ಸ್ವಲ್ಪ ಜೋಡಿ ಸಾಲು ಪದ್ಧತಿನಲ್ಲಿ ಹನಿ ನೀರಾವರಿ ಅಳವಡಿಸಿಕೊಂಡು ಬೆಳೆಯುವಂಥ ಒಂದು ಅವಕಾಶವನ್ನು ಕೂಡ ಈಗ ರೈತರು ಪಾಲನೆ ಮಾಡ್ತಿದ್ದಾರೆ. ನಾವು ಇಳುವರಿನ ಜಾಸ್ತಿ ಮಾಡಬೇಕು ಅಂದರೆ ಈಗ ಕಳೆ ನಿರ್ವಹಣೆ ಮುಖ್ಯವಾಗಿ ಮಾಡುತ್ತೆ. ಒಂದು 30-40 ಭಾಗಷ್ಟು ಇಳುವರಿ ಡಿಕ್ರೀಸ್ ಆಗಿಬಿಡುತ್ತೆ. ಸೊ ನಾವೇನಾದ್ರು ಕಳೆಯನ್ನು ನಿರ್ವಹಣೆ ಮಾಡಿಲ್ಲ. ಸೊ ಇವಾಗ ಶಿಫಾರಸು ಮಾಡಿದ ಕೆಮಿಕಲ್ ಇರ್ಬೋದು, ವಿಡಿಸೈಡ್ಸ್ ಇರ್ಬೋದು, ಅದನ್ನು ಸ್ಪ್ರೇ ಮಾಡೋದ್ರಿಂದ, ಎಸ್ಪೆಷಲಿ ಅಟ್ರಜಿನ್ ಇರ್ಬೋದು, ಸೊ ಅದನ್ನು ಸ್ಪ್ರೇ ಮಾಡೋದ್ರಿಂದ ಕಳೆ ಸಂಪೂರ್ಣವಾಗಿ ನಿರ್ವಹಣೆ ಆದರೆ ಸೊ ಆಟೋಮೆಟಿಕಲಿ ಅದರ ಪೊಟೆನ್ಷಿಯಲ್ ಈಲ್ಡು ಅಟೈನ್ ಆಗುತ್ತೆ. ವ್ಯವಸಾಯಿಕ ವಿಧಾನದಿಂದ ಕಳೆ ಹತೋಟಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೀರಾ? ಇಲ್ಲ, ಮಾಡ್ಬೋದು. ಅದು ಏನು ಮಾಡಬೇಕಾಗುತ್ತೆ? ಸೊ ಕ್ರಿಟಿಕಲ್ ವೀಡ್ ಗ್ರೋತ್ ಪೀರಿಯಡ್ ಅಂತ ಇರುತ್ತೆ. ಒಂದು 20-30 ದಿನದೊಳಗಡೆ ಅಂತರ್ ಬೇಸಾಯ ಮಾಡಬಹುದು. ಅಂತರ್ ಬೇಸಾಯವಾಗಿಯೂ ಮಾಡ್ಬೋದು. ಡಾಕ್ಟರ್ ಮಹಾದೇವ್ ಅವರು ಹೇಳ್ದಂಗೆ ಪಿಜನ್ ಪಿ ಅಂದ್ರೆ ತೊಗರಿ ಇರ್ಬೋದು, ಹೆಸರು ಇದ್ದು ಅದೆಲ್ಲ ಮಾಡಿ ಅಂತರ್ ಬೆಳೆಯಾಗಿ ನಿರ್ವಹಣೆ ಮಾಡಿ 2ರಿಂದ ನೋಡಿ ಉತ್ತಮವಾದ ಒಂದು ಇಳುವರಿಯನ್ನು ಪಡಿಬಹುದು. ಅದು ಬೇಸಾಯ ಕ್ರಮಗಳಲ್ಲಿ ಮುಖ್ಯವಾಗಿ ನಾವು ಈಗ ಸಾಲು ಬಿತ್ತನೆ ಮಾಡಿ ಅದರ ಅಂತರ ಒಂದು ಕಾಪಾಡಿಕೊಂಡು ಸಸ್ಯಗಳ ಸಂಖ್ಯೆಯನ್ನು ಕಾಪಾಡಿಕೊಳ್ಳೋದು ಕೂಡ ಬಹಳ ಮುಖ್ಯ. ಗಿಡಗಳ ಸಂಖ್ಯೆ ಒಂದು ಹೆಕ್ಟೇರ್ಗೆ 60,000 ಬರ್ತದೆ. ಅದು ಎಕರೆಗೆ ಒಂದು 28,000-30,000 ಗಿಡಗಳು. ಇಷ್ಟು ಗಿಡಗಳ ಸಂಖ್ಯೆ ಇರುವಷ್ಟೇ ನಾವು ನೋಡ್ಕೊಬೇಕು. ಸಾಮಾನ್ಯವಾಗಿ ರೈತರು ಅದನ್ನು ಕಾಪಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅವರಿಗೆ ನಿಖರವಾದ ಒಂದು ಬಿತ್ತನೆ ಏನು ಕೂರಿಗೆ ಆಧಾರಿತ ಬಿತ್ತನೆ ಅಥವಾ ಟ್ರ್ಯಾಕ್ಟರ್ ಚಾಲಿತ ಕೂರಿಗೆ ಬಿತ್ತನೆ ಮಾಡೋದ್ರಿಂದ ನಿರ್ದಿಷ್ಟವಾದ ಆಳಕ್ಕೆ ಬೀಜವನ್ನು ಬಿತ್ತಿ ನಿರ್ದಿಷ್ಟವಾದ ಗಿಡಗಳ ಸಂಖ್ಯೆಯನ್ನು ಕಾಪಾಡಿಕೊಳ್ಳೋದ್ರಿಂದ ಇಳುವರಿನ ನಾವು ಜಾಸ್ತಿ ಮಾಡ್ತೀವಿ. ಸಾಲು ನಡುವೆ ರೈತ ಬಾಂಧವರು ಮಾಡ್ತಾ ಇದ್ದಾರೆ. ಬಟ್ ಸಸ್ಯದಿಂದ ಸಸ್ಯ ಅಲ್ಲಿ ಒಂದು ಸ್ವಲ್ಪ ಎಡುತ್ತಾ ಇದ್ದಾರೆ ಅನಿಸ್ತೈತೆ. ಸೊ ಅಲ್ಲಿ 2 ಅಡಿ ಅಂತರ ಸಾಲಿನಿಂದ ಸಾಲಕ್ಕೆ ಮತ್ತು 1 ಅಡಿ ಗಿಡದಿಂದ ಗಿಡಕ್ಕೆ ಇದ್ರ ಉತ್ತಮವಾದ ಒಂದು ಪಾಪ್ಯುಲೇಷನ್ ಅಂತೀವಿ. ಸಸ್ಯ ಸಂಖ್ಯೆಗಳು ಒಂದು ಹೆಕ್ಟೇರ್ಗೆ ಕ್ರಾಪ್ ಜಾಮಿಟ್ರಿ ಇರ್ತೀವಿ, ಅದನ್ನು ಕಾಪಾಡ್ಕೊಳ್ಳೋದ್ರಿಂದ ಇಳುವರಿಯನ್ನು ಪಡಿಬೋದು. ಈಗ ಯಾರೇ ಮುಸ್ಕಿನ್ ಜೋಳ ಬೆಳೆದ್ರು 3 ಉದ್ದೇಶಕ್ಕಾಗಿರುವಂತಹ ಮುಸ್ಕಿನ್ ಜೋಳನೇ ಬೆಳೀರಿ ಅನ್ನೋದು ತಮ್ಮ ಸಲಹೆನಾ? ಈಗ ಯಾಕೆಂದ್ರೆ ಮೇವಿಗಾಗಿರುವಂತಹ ಮುಸ್ಕಿನ್ ಜೋಳದ ತಳಿಗಳು ಕೂಡ ಸಾಕಷ್ಟು ಇದ್ದಾವೆ. ಅಂದ್ರೆ ಈಗ ಅವರು ಉದ್ದೇಶವನ್ನ ಇಟ್ಕೊಂಡು ಬೆಳೆಯೋದು, ಆದ್ರೆ 3 ಉದ್ದೇಶಗಳಿಗಿರುವಂತಹ ಮುಸ್ಕಿನ್ ಜೋಳ ಬೆಳೆಯೋದು ತಮ್ಮ ಆಯ್ಕೆಯ ದೃಷ್ಟಿನಲ್ಲಿ ಒಳಿತು ಅಂತ. ಹೌದು ಕೇಶಮೂರ್ತಿ ಅವರು, ಈಗ ಏನಾಗಿದೆ ನಮ್ಮ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಹೈನುಗಾರಿಕೆ ಬಹಳ ಯಥೇಚ್ಛವಾಗಿ ಜನಪ್ರಿಯವಾಗಿದೆ. ಹೈನುಗಾರಿಕೆ ಮಾಡೋ ಎಲ್ರಿಗೂ ಹಸಿರು ಮೇವಿನ ಅವಶ್ಯಕತೆ ಇದೆ. ಅದ್ರ ಜೊತೆಗೆ ಕರ್ನಾಟಕದಿಂದ ಹೊರ ರಾಜ್ಯಗಳಿಗೆ ಸುಮಾರು ಭಾಗ ನಮ್ಮ ಒಂದು ಸೈಲೇಜು ಇದೆಲ್ಲ ಮತ್ತೆ ಹಸಿರು ಮೇವು ಕೂಡ ಹೋಗ್ತಾ ಇದೆ. ಇವುಗಳ ಅವಕಾಶ ಇದೊಂದು. ಅದನ್ನ ನಾವು ಸದುಪಯೋಗ ಪಡಿಸ್ಕೊಳ್ಳೋಕೆ ರೈತರು ಏನು ಮಾಡ್ತಿದ್ದಾರೆ, ಕಾಳಿಗೆ ಸಂದರ್ಭ ಬಂದಾಗ ಕಾಳಿಗೆ ಕಟಾವು ಮಾಡ್ಕೋಬಹುದು, ಇಲ್ಲ ಅಂದ್ರೆ ಮೇವಿಗಾಗಿ ಬೇಡಿಕೆ ಬಂದಾಗ ಮೇವಿಗೂ ಮಾರ್ಕೋಬಹುದು. ಈ 2 ಅವಕಾಶದಿಂದ ಅವರಿಗೆ ಆದಾಯವನ್ನು ಕೂಡ ಹೆಚ್ಚು ನಿರ್ದಿಷ್ಟವಾಗಿ ತಗೊಳ್ಬಹುದು ಅಂತ. ಈಗ ಹಸಿರು ಮೇವಿಗೆ ಕಟಾವು ಮಾಡಿದ್ರೆ ಸುಮಾರು ಒಂದು 20 ಟನ್ ಕಟ್ ಮಾಡಿದ್ರೆ ಇವತ್ತು ಒಂದು 3,000 ರೂಪಾಯಿ ಒಂದು ಟನ್ಗೆ ಇದೆ ಅಂದ್ರೆ 60,000 ರೂಪಾಯಿ ಸುಮಾರು 90 ದಿನ ಒಳಗಡೆ ಅವ್ರಿಗೆ ಬಂದ್ಬಿಡುತ್ತೆ ಸೈಲೇಜ್ಗೆ ಮಾಡೋದಿದ್ರೆ. ಈ ಕಟಾವಿನ ನಂತರದ ತಾಂತ್ರಿಕತೆ, ಕಟಾವು ಮಾಡಿದ್ಮೇಲೆ ಮಾರುಕಟ್ಟೆನಲ್ಲಿ ದರ ಇಲ್ದಲೇ ಇದ್ದಾಗ ಅದನ್ನು ಶೇಖರಣೆ ಮಾಡಬೇಕು. ಹೆಚ್ಚಿನ ಭಾಗ ಇವತ್ತು ರೈತರಿಗೆ ನಷ್ಟವಾಗ್ತಾ ಇರೋದು ಅದು ನಮ್ಮ ಮಧ್ಯ ಕರ್ನಾಟಕದ ಜಿಲ್ಲೆಗಳಲ್ಲಿ ಇವತ್ತು ಸರಿಯಾದ ಒಣಗಿಸಿ ಸಂಸ್ಕರಣೆ ಮಾಡಿ ಶೇಖರಣೆ ಮಾಡುವಂಥ ವ್ಯವಸ್ಥೆ ಇಲ್ಲದೆ ರೈತರಿಗೆ ಸುಮಾರು 25-28% ಒಂದಂಥ ಉತ್ಪನ್ನ ನಷ್ಟವಾಗ್ತಾ ಇದೆ. ನಾನೇ ಸುಮಾರು ನಾವು ಒಂದು ಇದರಲ್ಲಿ ಹೋದಾಗ ಮಳೆ ಬಂದ್ಬಿಟ್ಟಿರ್ತದೆ, ಅವ್ರಿಗೆ ಒಣಗಾಕುವಂಥ ಕಣಗಳು ಅವ್ರು ಮಾಡ್ಕೊಂಡಿರೋದಿಲ್ಲ, ಜಾಗನೂ ಕೂಡ ಇರೋದಿಲ್ಲ. ದಾವಣಗೆರೆ ಹಾವೇರಿ ಒಂದು ಜಿಲ್ಲೆನಲ್ಲಿ 2 ಲಕ್ಷ ಹೆಕ್ಟೇರ್ ಪ್ರದೇಶ ಬೆಳೀತಾರೆ, ಅಲ್ಲಿ ಶೇಖರಣೆ ಮಾಡೋಕ್ಕೆ ಜಾಗಗಳಿಲ್ಲ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಆ ಒಂದು ಯೋಜನೆನೇ ವಿಶೇಷವಾದ ಯೋಜನೆ ತಂದು ಈಗ ಹೆಚ್ಚಿನ ಮಟ್ಟದಲ್ಲಿ ಶೇಖರಣೆ ಮಾಡೋದಕ್ಕೆ ಮತ್ತು ಅದನ್ನು ಆ ಆಧಾರದ ಮೇಲೆ ಸಾಲನೂ ಕೂಡ ಕೊಡುವಂಥ ಒಂದು ಯೋಜನೆ ತಂದಿದೆ. ನ್ಯಾಷನಲ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ FCI ಅಥವಾ ವೇರ್ಹೌಸ್ಗಳ ಮುಖಾಂತರ ತಂದು ಆ ಯೋಜನೆ ಮುಖಾಂತರ ಇವತ್ತು ಮಾಡ್ತಾ ಇದೆ. ಅದಿಲ್ಲದೆ ಕಾಳೆಗಾಗಿ ಕಟಾವು ಮಾಡೋ ಸಂದರ್ಭದಲ್ಲಿ ಭೂಮಿಯಲ್ಲೇ ಒಣಗಿಸಿ ಬಿಡುವಂಥದ್ಕಿಂತ ಈ ಒಂದು ತೆನೆಯನ್ನು ಕಟಾವು ಮಾಡ್ಕೊಳ್ಳುವಂಥದ್ದು, ತೆನೆ ಕಟ್ ಮಾಡಿ ಅದನ್ನು ಸುಲಿದು ಹೆಚ್ಚಿನ ಭಾಗ ಒಣಗಿಸೋಕೆ ಜಾಗ ಇರೋದಿಲ್ಲ. ಈಗ ಅದಕ್ಕಾಗಿ ಡ್ರೈಯರ್ಸ್ ಕೂಡ ಇವತ್ತು ಬರ್ತಾ ಇದೆ. ಗ್ರೈಂಡ್ ಡ್ರೈಯರ್ಸ್ನ ಪೋರ್ಟಬಲ್ ಡ್ರೈಯರ್ಸ್ ಅಂದರೆ ಸುಮಾರು ಒಂದು ಸಾರಿಗೆ 3-4 ಕ್ವಿಂಟಾಲ್ನಷ್ಟನ್ನ ಪ್ರತಿ 2 ಗಂಟೆಗೆ ಒಂದು ಡ್ರೈ ಮಾಡಿ ಆ ಒಂದು ಒಣಗಿಸಿ ಅದನ್ನು ಮಾರಾಟ ಮಾಡೋದ್ರಿಂದ. ಇದಿಲ್ಲದೆ ಇನ್ನೂ ಹೆಚ್ಚಿನ ಭಾಗ ಏನು ಮಾಡ್ತಿದ್ದಾರೆ, ನೇರವಾಗಿ ಕಟಾವು ಮಾಡಿದ್ದನ್ನು ಡ್ರೈಯರ್ಸ್ಗೆ ಈಗ ನಾವು ಬೀಜೋತ್ಪಾದನೆ ಮಾಡಿದ್ರೆ ಒಂದು ಹೆಚ್ಚು ಅವಕಾಶ ಅದರಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಇತ್ತೀಚೆಗೆ ಡ್ರೈಯರ್ಸಿಂದನೇ ಕಾಬನ್ನೇ ಡ್ರೈ ಮಾಡಿ ಒಂದೇ ಸಮನಾಗಿ ಡ್ರೈ ಮಾಡಿ ಬೀಜವನ್ನು ಉತ್ಪಾದನೆ ಮಾಡೋದಕ್ಕೆ ಅದನ್ನು ನಾವು ಉಪಯೋಗಿಸ್ತಾ ಇದ್ದಾರೆ. ಆದರೆ ಕಾಳಿಗಾಗಿ ಉಪಯೋಗಿಸುವಾಗ ಇನ್ನೂ ಅದು ಯಥೇಚ್ಛವಾದ ಯಂತ್ರಗಾರಿಕೆಗಳು ನಮ್ಮ ರಾಜ್ಯದಲ್ಲಿ ಇನ್ನೂ ಬಂದಿಲ್ಲ. ಅಲ್ಲ, ಅದೇ ಕಾಬಿಂದ ಕಾಳನ್ನು ಬೇರ್ಪಡಿಸೋ ಯಂತ್ರ ಬಂದಿದೆ, ಮತ್ತೆ ಮಧ್ಯದ ಕಾಬನ್ನು ಪಶು ಆಹಾರವಾಗಿ ತಯಾರು ಮಾಡುವಂಥ ತಾಂತ್ರಿಕತೆಗಳು ಕೂಡ ಲಭ್ಯ ಇದೆ. ಅದಲ್ಲದೆ ಇವತ್ತು
ಇವತ್ತು ಮುಸ್ಕಿನ ಜೋಳದಲ್ಲಿರುವಂಥ ತ್ಯಾಜ್ಯ ವಸ್ತುಗಳನ್ನು ಇವತ್ತು ನಾವು ಒಂದೊಂದಾಗಿ ಹೇಳೋದಾದ್ರೆ, ಈಗ ಸಿಲ್ಕ್ ಅಂತ ಏನು ಹೇಳ್ತೀವಿ ಅಥವಾ ಕಾಬನ್ನ ತುದಿಯಲ್ಲಿ ಬರುವಂಥ ಸಿಲ್ಕ್, ಇವತ್ತು ಸಿಲ್ಕ್ನ ಟೀ ಮಾಡಿ ನಾವು ಅದು ಭಾಳ ಜನಪ್ರಿಯಗೊಳ್ತಾ ಇದೆ. ಅದು ಆರೋಗ್ಯಕ್ಕೂ ಕೂಡ ಹೆಚ್ಚು, ಅದರಲ್ಲಿ ಪಾಲಿಫಿನಾಲ್ಸ್ ಅದೆಲ್ಲ ಇರೋದು, ಆರೋಗ್ಯಪೂರ್ಣವಾದ ಅಂಶಗಳು ಅದರಲ್ಲಿ ಜಾಸ್ತಿ ಇರೋದ್ರಿಂದ ಕಾರನ್ ಸಿಲ್ಕ್ ಟೀ ಆಗಿ ಅದು ಬೇಡಿಕೆ ಬರ್ತಾ ಇದೆ. ಇನ್ನು ಶ್ಯಾಂಕ್ ಅಂತ, ಅದು ಮಧ್ಯದಲ್ಲಿ ಕಾಳಿನ ಒಂದು ತೆನೆ ಮಧ್ಯದಲ್ಲಿರುವಂಥದ್ದನ್ನು ನಾವು ಇವತ್ತು ಪೇಪರ್ ಪ್ಲೇಟ್ಸ್ ಥರ ಏನು ಊಟದ ತಟ್ಟೆಗಳನ್ನು ಉಪಯೋಗಿಸೋದು, ಉತ್ತಮವಾದ ಗುಣಮಟ್ಟದ ಊಟದ ತಟ್ಟೆ ಆ ಶ್ಯಾಂಕ್ ಉಪಯೋಗಿಸೋದ್ರಿಂದ ಬರ್ತಾ ಇದೆ. ಇದಲ್ಲದೆ ನಾವು ಈಗ ಬಯೋ ಫರ್ಟಿಲೈಸರ್ಸು ಅಥವಾ ಬೇರೆ ಎಲ್ಲವನ್ನು ತಯಾರಿಕೆ ಮಾಡುವಾಗ ಒಂದು ಕ್ಯಾರಿಯರ್ ಮೆಟೀರಿಯಲ್ ಆಗಿ ನಾವು ಇವತ್ತು ಈ ಒಂದು ಶ್ಯಾಂಕನ್ನು ಉಪಯೋಗಿಸ್ತಾ ಇದ್ದೀವಿ. ಅದಲ್ಲದೆ ಕಾಂಡ ಮತ್ತು ಎಲೆಗಳು ಇವುಗಳೆಲ್ಲವನ್ನು ಇವತ್ತು ಬಯೋಮಾಸ್ ಕಾಂಪೋಸ್ಟ್ ಉಪಯೋಗಿಸಬಹುದು. ಇಲ್ಲಾಂದ್ರೆ ಬಯೋಮಾಸ್ ಮಾಡೋದಕ್ಕೆ ಇವತ್ತು CNG ಗ್ಯಾಸ್, ಬಯೋಗ್ಯಾಸ್ ಉತ್ಪಾದನೆಗೆ ಉಪಯೋಗಿಸ್ತಿದ್ದಾರೆ. ಇಷ್ಟು ಅವಕಾಶಗಳು ಇದರಲ್ಲಿ ಇದೆ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ಮಹಾದೇವ್ ಅವರೇ? ನನ್ನ ಮೊಬೈಲ್ ಸಂಖ್ಯೆ 9945332633. ಇನ್ನೊಂದು ಸರಿ ಹೇಳಿ. 9945332633. ಇನ್ನೂ ಒಂದು ಸರಿ ಹೇಳ್ಬಿಡಿ. 9945332633. ನಿಮ್ದು ಹೇಳಿ ಡಾಕ್ಟರ್ ಮನು ಅವರೇ. ನಂದು 9480211383. ಇನ್ನೊಮ್ಮೆ ಹೇಳ್ತೀರಾ? 9480211383. ಇನ್ನೂ ಒಂದು ಸರಿ ಹೇಳ್ಬಿಡಿ. 9480211383. ಒಳ್ಳೆಯದು ಡಾಕ್ಟರ್ ಮನು ಅವರೇ ಹಾಗೂ ಡಾಕ್ಟರ್ ಮಹಾದೇವ್ ಅವರೇ, ಇದುವರೆಗೂ ಮುಸ್ಕಿನ ಜೋಳದ ಬೇಸಾಯ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು. ಮುಸುಕಿನ ಜೋಳದ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಇದುವರೆಗೂ ಸಂವಾದವನ್ನು ಕೇಳಿದ್ರಲ್ಲ. ಇದರಲ್ಲಿ ಭಾಗವಹಿಸಿದ್ದವರು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ SM ಮನು ಅವರು. ಮುಂದಿನ ಸೋಮವಾರ ಜೂನ್ 1ನೇ ತಾರೀಖು ಕೃಷಿ ದಿವಿಗೆ ಬಾನುಲಿ ಸರಣಿಯಲ್ಲಿ ಬೀಜೋತ್ಪಾದನೆ, ಬೀಜೋಪಚಾರ ಹಾಗೂ ಬಿತ್ತನೆ ಬೀಜದ ಆಯ್ಕೆ ಕುರಿತು ಸಂವಾದ ಪ್ರಸಾರ ಆಗ್ತಾ ಇದೆ. ಭಾಗವಹಿಸ್ತಾ ಇದ್ದಾರೆ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಬೀಜ ಘಟಕದ ವಿಶೇಷ ಅಧಿಕಾರಿ ಡಾಕ್ಟರ್ SP ಯೋಗಾನಂದ ಮತ್ತು ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿದ್ದಾರೂಢ ಸಿಂಗಾಡಿ ಅವರು. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ, ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು, ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತರಚನೆ ರಮೇಶ್ P ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು B ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ